ಸರಿ, ನಾ ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಸರ್, ಈಗ ನೀವು ನಾಟಕದಲ್ಲಿ ಅಭಿನಯಿಸ್ತಾ ಇದ್ದದ್ದನ್ನು ಹೇಳಿದ್ರಿ. ಹಾಗೆ ಕಿರುಚಿತ್ರಗಳಲ್ಲಿ ಮತ್ತೆ ತಿರ್ಗಾ ಸಣ್ಣ ಸಣ್ಣ ಸೀರೀಸ್‌ಗಳ ಥರ ಮಾಡಿ ಅದನ್ನ ನೀವು ಹೌದು, ಯೂಟ್ಯೂಬ್‌ಗಳಲ್ಲಿ ಹೌದು. ಹಾಕೋದು ಇದೆಲ್ಲ ಮಾಡಿದ್ದು. ಬಟ್ ಆಕ್ಟಿಂಗಿನ ಗೀಳು ಬಂದಿದ್ದು ಹೇಗೆ ಸರ್? ಆ್ಯಕ್ಟಿಂಗ್ ನಾವು ಹೀಗೆ ನಾವು ವೆಕೇಷನಲ್ಲಿ ಊರಿಗೆ ಹೋದಾಗ ಅಲ್ಲಿ ಗೊತ್ತಾಯ್ತು. ನಮ್ಮ ಕ್ಲಾಸ್‌ಮೇಟ್ ಇನ್ನೊಬ್ರು ಇದ್ದಾರೆ, ಹಾ. ವಿದ್ಯಾಪ್ರಭು ಹೇಳಿ. ಓಕೆ. ಅವರು ಅವರ ಟೀಮ್ ಉಂಟು, ಒಂದು ದೊಡ್ಡ ಟೀಮ್ ಉಂಟು. ಅವರು ವೀಕ್ಷಾ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ನಾವಿಲ್ಲಿ ಸಣ್ಣ ಸಣ್ಣ ರೀಲ್ಸ್ ಮಾಡೋದು ಗೊತ್ತು. ಹಂಚಿಗೆಲೆ ಸಮಾಜ ಅದು ಇದು ಹೇಳಿ ಮಾಡ್ತಿದ್ರು. ಅವರು ಬಂದು ಮನೆಯಲ್ಲಿ ಬಂದು ಮಾತಾಡ್ಲಿಕ್ಕೆ ಉಂಟಲ್ಲಿ ಹೇಳಿದ್ರು. ನಾವೊಂದು ಒಂದು ಹೀಗೆ ಸ್ಟೋರಿ ಉಂಟು, ಬ್ರಹ್ಮಾಲಿ ಗಾಂಟಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೇವೆ. ಓಕೆ. ನೀವು ಮತ್ತೆ ನಿಮ್ಮ ಮಿಸ್ಸಸ್ ಅದರಲ್ಲಿ ಆಕ್ಟ್ ಆಕ್ಟ್ ಮಾಡಬೇಕು ಮಾಡಬೇಕು ಅಂತ. ಅಂತ ಓಹ್ ಹೇಳಿದ್ರು. ಮೈ ಗಾಡ್. ಹೌದು. ಹಾ. अಲ್ಲಿಂದ ಅದು ಜರ್ನಿ ಸ್ಟಾರ್ಟ್ ಆಯ್ತು. की माको मनावचन बद्दची आता कशी स्टाईल दिसताच नव्हे. हांव मान नाही तुम काय आसा का बाई? वय तुमक गुटे गुटेची बरमुडा पुरो घेऊन आयला हांव आणि या मुंडनी नेसची सोडा लाईक कोण स्टाईल कोण शॉर्ट्स आणि घालू शिक्या तुम्ही. ಅಲ್ಲ, ಬಟ್ ನಾ ಕೇಳಿದ್ದಂದ್ರೆ ಸರ್, ಒಟ್ಟಿಗೆ ಅದ ಆಕ್ಟಿಂಗ್ ಅಂತ ಹೇಳಿದಾಗ ಅದಕ್ಕೇನೋ ಒಂದ್ ಸಣ್ಣ ಪ್ರಿಪರೇಷನ್ ಅದೇ. ಆ ಥರದ್ದು ಇರುತ್ತಲ್ಲ. ನಾವು ಮುಂಚೆ ನಮ್ಮ ಶಾಲೆಯಲ್ಲೆಲ್ಲ ಪ್ರೋಗ್ರಾಮ್ ಆಗುವಾಗ ಅಂದ್ರೆ ಹೊರಗಿನ ಆರ್ಟಿಸ್ಟ್ ಬಂದು ಇದು ಆಕ್ಟ್ ಮಾಡುವಾಗ ನನ್ಗೊಂದು ಆಸೆ ಇತ್ತು. ಹಾ. ಆ ದಿನದಿಂದ ನನ್ಗೆ ಒಂದು ಕನಸಿತ್ತು. ಓಕೆ. ನಾವು ಕೂಡ ಇವರ ಸ್ಟೇಜ್ ಅಲ್ಲಿ ಹೋಗಿ ಹೀಗೆ ನಮ್ಮನ್ನು ಆಕ್ಟ್ ಮಾಡಿ ಬೇರೆಯವರು ನಮ್ಗೆ ರೆಕಗ್ನೈಸ್ ಮಾಡಿದ್ರೆ ಹೇಗೆ ಅಂತ. ಆ ದಿನದಿಂದ ನಮ್ಗೆ ಒಂದು ಆ ಟೈಮಲ್ಲಿ ನಮ್ಗೆ ಚಾನ್ಸ್ ಸಿಗ್ಲಿಲ್ಲ. ಸಿಗ್ಲಿಲ್ಲ. ಹಾ. ಇಲ್ಲಿ ಬಂದ ಮೇಲೆ ಒಂದೊಂದೊಂದು ಸಿಕ್ಕಿತ್ತು. ಅವಕಾಶ ಸಿಕ್ಕಿದೆ. ಅದೇ ಒಂದೆರಡು ಮಾಡಿದೆವು. ಅದರ ನಂತರ ಗೊತ್ತಾಯ್ತು ಹೇಗೆ ಎಲ್ಲಿ ಇಂಪ್ರೂವ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರು. ಅದರ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಇದರ ನಂತರ ನಂಗೆ ಅವಕಾಶ ಸಿಗ್ತಾ ಹೋಯ್ತು. ಹಂಚಿಗೆಲೆ ಸಮಾಜ ಆಯ್ತಲ್ಲ, ಅದರಿಂದ ನಮ್ಮ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಯ್ತು. ಹಾಗೆ ನಮ್ಮ ಒಂದೊಂದು ಪ್ರೋಗ್ರಾಮ್ ಸಿಗ್ತಾ ಹೋಯ್ತು. ಅದರಲ್ಲಿ ಇದೇ ಇದರಲ್ಲಿ ಕಂಟಿನ್ಯೂ ಆಯ್ತದೆ. ಈಗ ಸಣ್ಣ ಸಣ್ಣ ರೀಲ್ಸ್ ಎಲ್ಲ ಮಾಡಿ ನಾವು ಹಾಕ್ತಾ ಇದ್ದೇವೆ. ಸೊ ಹಂಗಿದ್ರೆ ಸದ್ಯ ಯಾವ್ದಾದ್ರು ದೊಡ್ಡದಾಗಿ ಪ್ರೊಡಕ್ಷನ್ ಮಾಡೋದು ಇದೆಯಾ ಸರ್? ಪ್ಲಾನು ನೀವೇ ನಿರ್ಮಾಣ ಈಗ ಮಾಡುವಂತದ್ದು? ಸದ್ಯಕ್ಕಿಲ್ಲ. ಬಿಕಾಸ್ ಸಾಕಷ್ಟು ಜನ ಅಂದ್ರೆ ಅಂತ ನಮ್ದೇನ್ ಹೇಳಿದ್ರೆ ಪ್ರಚಾರ ಇಲ್ಲದೆ ಸಣ್ಣ ಸಣ್ಣ ಇದರಲ್ಲಿ ಆಗ್ತಾ ಉಂಟು ಅಷ್ಟೇ. ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತೀರಿ ಹೌದು, ಅಂತ. ಅಷ್ಟೇ. ವೆರಿ ಹ್ಯಾಪಿ ಸರ್. ಅಂದ್ರೆ ಸಿಕ್ಕ ಅವಕಾಶಗಳನ್ನ ಬಳಸ್ಕೊಳ್ಳೋದು ಒಂದಾದ್ರೆ, ಖಂಡಿತ. ಜೊತೆಗೆ ಅದರಲ್ಲಿ ಖುಷಿ ಪಟ್ಟು ಸಂತೃಪ್ತಿ ಪಡೋದು ಇನ್ನೊಂದು. ಹೌದು. ಆಮೇಲೆ ಹಾಗಂತ ನಾನು ಎಲ್ಲೋ ನನ್ನ ಇರೋ ಲೈನ್ ನ ಬದಲಾಯಿಸ್ಕೊಂಡು ಇಲ್ಲಪ್ಪ ಅಲ್ಲಿಗೆ ಹೋಗ್ಬಿಟ್ರೆ ನನ್ಗೇನೋ ಆಗತ್ತೆ ಸಿಗತ್ತೆ ಅನ್ನೋದನ್ನ ನೀವು ಇಟ್ಕೊಳ್ಳದೆ ಇಲ್ಲ. ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತಾ ಮುಖ್ಯವಾದ ನಿಮ್ಮ ಕೆಲಸವನ್ನ ನಿಭಾಯಿಸ್ಕೊಂಡು ತುಂಬಾ ಹ್ಯಾಪಿಲಿ ಯು ಆರ್ ಲೀಡಿಂಗ್. ಬಹಳ ಖುಷಿ ಅನ್ಸತ್ತೆ ಸರ್. ನಾನು ಮಾಡಿದ್ರಲ್ಲಿ ನನಗೆ ತೃಪ್ತಿ ಇದೆ, ಹಾ. ಅದು ಮೇನ್ ಅಲ್ಲ? ನಾನು ಖುಷಿ ಆಗ್ಬೇಕು ಮೊದಲಿಗೆ, ಮತ್ತೆ ಬೇರೆಯವರಿಗೆ ಮಾಡ್ಬೋದಲ್ವಾ ಹಾಗೆ. ಹೌದು ಸರ್, ಹೌದು ಹೌದು. ವೆರಿ ನೈಸ್ ಸರ್. ಸರ್, ಅದರ ಜೊತೆಗೆ ಏನಂತ ಹೇಳಿದ್ರೆ ನಮ್ಮ ತೃಪ್ತಿ, ನಮಗೆ ಖುಷಿ ಕೊಡುವಂತ ವಿಚಾರಗಳು ಅಂತ ಯೋಚನೆ ಮಾಡಿದಾಗ ನಿಮ್ಮ ಬದುಕಿನ ಇನ್ನೊಂದು ಮಹತ್ತರವಾದಂತ ವಿಚಾರ ಅಂತ ಹೇಳಿದ್ರೆ, ನೀವು ಓದಿದ ಶಾಲೆ ನೆನಪಿಸ್ಕೊಂಡು ಪ್ರತಿ ವರ್ಷವೂ ಕೂಡ ಆ ಶಾಲೆಯ ಅಭಿವೃದ್ಧಿ ಕೆಲಸಕ್ಕೆ ಅದಕ್ಕೆ ಸಹಕಾರ ಕೊಡೋದು. ಯಾಕಿದನ್ನ ನಿಮ್ಮ ವಿಶೇಷತೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ತುಂಬಾ ಜನ ಅವ್ರು ಓದಿದ ಶಾಲೆಯನ್ನ ಮರ್ತೆ ಹೋಗ್ತಾರೆ, ಅವರ ಶಿಕ್ಷಕರನ್ನ ಮರ್ತು ಹೋಗ್ತಾರೆ. ಆಮೇಲೆ ಮತ್ತೆ ಅವರು ಮತ್ತೆ ಬೆಳೆದ ಮೇಲೆ ಅದು ಯಾವ್ದೋ ಸಣ್ಣದು, ಅದೇನೋ ಹೀಗಿದೆ ಅಂತ ಹೇಳ್ಕೊಳಕ್ಕೆ ಮುಜುಗರ ಅಂತ ಹೇಳಿ ಹೇಳೋದೇ ಇಲ್ಲ. ಹೌದು. ಈ ತರ ಮೈಂಡ್ ಸೆಟ್ ಇದ್ದಾಗ ನೀವು ಇವತ್ತು ಕೂಡ ಪ್ರತಿನಿತ್ಯ ಅದನ್ನ ಮಾಡ್ತಾ ಇದ್ದೀರಾ. ಸೊ ಆ ಆಚರಣೆ ಅಥವಾ ಆ ಒಂದು ಕೃತಜ್ಞತೆಯನ್ನ ಸಲ್ಲಿಸೋದಿದೆಯಲ್ಲ ಸರ್, ನಿಜವಾಗ್ಲೂ ವೆರಿ ಸ್ಪೆಷಲ್ ಸರ್. ಹೇಳಿ ಸರ್, ಏನೆಲ್ಲ ಮಾಡ್ತಾ ಬಂದಿದ್ದೀರಿ? ನಾವು ಕಲಿತ ಶಾಲೆಗೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಅದು ನಾವು ಮಾಡಬೇಕು. ಇದು ನನ್ನ ಒಂದು ಕೋರಿಕೆ ಬೇರೆಯವರ ಹತ್ರ. ಅಷ್ಟು ಶಾಲೆಯನ್ನು ನಾವು ಅಂದ್ರೆ 2 ಅಕ್ಷರ ಕಲಿಸಿದ ನಮಗೆ ಶಾಲೆ. ಹೌದು. ಅಲ್ಲಿಂದಲೇ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಆಗುದು. ಸೊ ಅದನ್ನು ಎಂದೂ ಮರೆಯಲಿಕ್ಕಿಲ್ಲ. ಮತ್ತೆ ಅದಕ್ಕೆ ಸರಿಯಾಗಿ ನಮ್ಮ ಉಪಾಧ್ಯಾಯರು ಬಂದ್ರು ಮನೆಗೆ. ನಾವು ಬಂದು ರಜೆಯಲ್ಲಿ ಬಂದಾಗ ಒಮ್ಮೆ ಬಂದ್ರು ಅವರು, ಹೀಗೀಗುಂಟು ಅಂತ ಹೇಳಿ, ನೀವು ಶಾಲೆಗೆ ಒಮ್ಮೆ ಬನ್ನಿ ಅಂತ ಹೇಳಿ. ನಾವು ಶಾಲೆಗೆ ಹೋಗಿ ನೋಡಿದ ತುಂಬಾ ಬೇಸರ ಆಯ್ತು. ಕನ್ನಡ ಮೀಡಿಯಂಗೆ ಸ್ಟೂಡೆಂಟ್ಸೇ ಇಲ್ಲ. ಅಯ್ಯೋ, ಎಲ್ಲ ಕಡೆ ವಿಪರ್ಯಾಸ ಅಲ್ಲ ಸರ್? ಉಪಾಧ್ಯಾಯರ ಕೊರತೆ, ಅದು ಇದು ತುಂಬಾ ಹೇಳಿದ್ರು. ಪಾಪ ಅವರಿಗೆ ರಿಟೈರ್ಡ್ ಆಗಿದ್ರೆ ಅದ್ರ ಎಕ್ಸ್ಟೆನ್ಷನ್ ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಬೇರೆಯವರು ಬಂದಿದ್ದಾರೆ ಅಲ್ಲಿ, ಮತ್ತೆ ಅಷ್ಟು ಕೆಪೇಬಲ್ ಇಲ್ಲ. ಇವರೇ ನಡೆಸ್ತಾ ಇದ್ದಾರೆ. ಉಪಾಧ್ಯಾಯರ ಕೊರತೆ, ಮಕ್ಕಳ ಕೊರತೆ, ನಂಗೆ ತುಂಬಾ ಬೇಜಾರಾಯ್ತು. ನಾನು ಹೇಳಿದೆ ನನ್ನಿಂದ ಏನಾಗ್ಬೇಕು ನೀವು ಹೇಳಿ, ಅಂದ್ರೆ ನೀವು ಏನ್ ರಿಕ್ವೈರ್ಮೆಂಟ್ ಉಂಟು ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಏನು ಬೇಕು ಹೇಳಿ. ಸ್ವಲ್ಪ ಮೇಜು ಕುರ್ಚು ಅದಿಲ್ಲ ಇದಿಲ್ಲ ಏನೋ ನನಗೆ ರಿಕ್ವೈರ್ಮೆಂಟ್ ಕೊಟ್ರು. ನಾನು ಇಮಿಡಿಯೇಟ್ ಆಗಿ ನನ್ನ ಕೈಯಲ್ಲಿ ಏನಾಗ್ತದೆ ಅವ್ರು ಹೇಳಿದ ರಿಕ್ವೈರ್ಮೆಂಟ್ ಎಲ್ಲ ನಾನು ಪೂರೈಸಿ ಕೊಟ್ಟೆ. ಅದರ ನಂತರ ಒಂದು ವರ್ಷ ಬಿಟ್ಟು ಅವ್ರು ಪುನಃ ಬಂದ್ರು. ಇಲ್ಲಿ ನಿಮ್ಗೆ ಶಾಲೆಗೆ ಸಮವಸ್ತ್ರ ಕೊಡಿಸುವ ಒಂದು ಪ್ರೋಗ್ರಾಮ್ ಉಂಟು ಎವ್ರಿ ಇಯರ್, ಬೇರೆಯವರು ಕೂಡ ಕೊಡ್ತಾ ಇದ್ರೆ ಅವರ ಒಟ್ಟಿಗೆ ನೀವು ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ ನಾನು ಹೇಳಿದೆ. ಮೊದಲು ನಿಮ್ಗೆ ಧನ್ಯವಾದಗಳು, ನನಗೊಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ
ನಿಮಗೆ ವಾಹ್. ಧನ್ಯವಾದಗಳು. ಓಕೆ. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಪ್ರತಿ ಇವತ್ತಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ. ಅದು ಕೊಡ್ತಾ ನಾವು ಬಂದಿದ್ದೀರಿ. ಕೊಡುವುದಲ್ಲ, ದೇವರು ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಹ್ಮ್. ಅವರಿಗೆ ಸಮವಸ್ತ್ರ, ಪಠ್ಯ ಪುಸ್ತಕ ಏನೇನು ಬೇಕು ಅದೆಲ್ಲ ಮಾಡ್ತಾ ಹೌದು, ಬಂದಿದ್ದೀರಾ. ನಮ್ಮ ಒಂದು ಕೈ ಜೋಡಿಸಿದ್ದೇನೆ. ಇಲ್ಲ ದೇವರು ನಡೆಸ್ತಾ ಇದ್ದಾರೆ. ನೋಡಿ, ನೀವು ಎಷ್ಟು ಗೌರವದಿಂದ ಅದನ್ನ ಹೇಳ್ತಾ ಇದ್ದೀರಾ, ದೇವ್ರು ನಡೆಸ್ತಾ ಇದ್ದಾರೆ ಅಂತ ಹೌದು, ಹೇಳ್ಬಿಟ್ಟು. ಹೌದು. ಹೌದು ಸರ್, ಎಲ್ಲದಕ್ಕೂ ಮೂಲ ನಮ್ಮ ಸಂಪಾದನೆ, ನಮ್ಮ ಅಧ್ಯಯನ, ಅದು ಏನೇ ಇರ್ಬೋದು, ಭಗವಂತನ ಕೃಪೆ ಇದ್ರೆ ಮಾತ್ರ ಅದು ಸಾಧ್ಯ ಖಂಡಿತ ಅನ್ನೋದು. ಖಂಡಿತ. ನಾವುಗಳೆಲ್ಲ ನಾವು ಏನು ಸನಾತನ ಧರ್ಮ, ಹಿಂದೂ ಧರ್ಮ ಪರಿಪಾಲಿಸೋರು ಎಲ್ಲರೂ ಕೂಡ ಅದನ್ನ ಹೌದು. ನಂಬಿಯೇ ಬಂದಿದ್ದೇವೆ. ಹೌದೌದು. ಸೊ ಹಾಗಾಗಿ ಅದನ್ನ ನೀವು ತುಂಬಾ ಗೌರವದಿಂದ ಕಾಣ್ತಾ ಅದನ್ನ ಮುಂದುವರಿಸೋ ಕೆಲಸ ನನಗೊಂದು ಅವಕಾಶ ಭಗವಂತ ಮಾಡ್ಕೊಟ್ಟಿದ್ದಾನೆ ಅಂತ ಮಾಡ್ತಾ ಇದ್ದೀರಲ್ಲ ಸರ್. ಎಲ್ಲ ಅವನ ಕೃಪೆ. ಅದರೊಟ್ಟಿಗೆ ಅಂದ್ರೆ ನೀವು ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಪ್ರತಿ ವರ್ಷ ಒಂದು ಅದ್ಧೂರಿಯ ಸಮಾರಂಭ ನಡೆಯೋ ಶಾಲೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಕಡೆಯಿಂದ ನೀವು ಯಕ್ಷಗಾನದ ಪ್ರಸಂಗಗಳನ್ನ ಪ್ರದರ್ಶನ ಮಾಡುವಂತ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಬಂದಿದ್ದೀರಾ. ಹೌದು, ಆ ಕಲೆಯೂ ಉಳಿಬೇಕು ಅನ್ನೋ ಖಂಡಿತ. ನಿಟ್ಟಿನಲ್ಲಿ. ಖಂಡಿತ ಖಂಡಿತ. ನಮ್ಗೆ ಮುಂಚಿನಿಂದಲೂ ನಾವು ಹೈಸ್ಕೂಲ್ ಇದರಲ್ಲಿ ಇರುವಾಗಲೇ ಹ್ಮ್, ಹ್ಮ್, ನಮ್ಮ ಕಾರ್ಕಳ ದೇವಸ್ಥಾನದಲ್ಲಿ ಚಾತುರ್ಮಾಸ ಟೈಮಲ್ಲಿ ಹ್ಮ್, ತಾಳಮದ್ದಳೆ ಪ್ರೋಗ್ರಾಮ್ ನಡೀತದೆ. ಹ್ಮ್, ಅದೇ ರೀತಿ ಯಕ್ಷಗಾನ ಕೂಡ ಆಟ ಕೂಡ ನಡೀತದೆ. ಹ್ಮ್, ಹ್ಮ್. ಅಲ್ಲಿ ನಾವು ಬಿಡದೆ ಪ್ರತಿ ಶನಿವಾರ ಅದು ನಡೀತದೆ. ತಾಳಮದ್ದಳೆ ನಾವು ಪ್ರತಿ ಶನಿವಾರ ಬಿಡದೆ ಹೋಗ್ತಾ ಇದ್ದೆ. ಪೆರ್ಲಾ ಕೃಷ್ಣ ಭಟ್ರು, ಮತ್ತೆ ಹ್ಮ್. ಶೇಣಿ ಗೋಪಾಲ್ ಕೃಷ್ಣ, ಹ್ಮ್. ಮತ್ತೆ ಮಾರೂರು ಮಂಜುನಾಥ್ ಭಂಡಾರಿ ಅವರು ನಮ್ಮ ಫೇವರೇಟ್. ಓಕೆ, ಅವರು ಓಕೆ. ಕೂಡ ಈ ಶೂರ್ಪನಖ, ಮಾನಭಂಗ, ಹಾ. ಮತ್ತೆ ಕರ್ಣಾರ್ಜುನ ಎಲ್ಲ ತುಂಬಾ ಪ್ರಸಂಗ ಮಾಡ್ತಾ ಇದ್ರು. ನಮ್ಮ ಪ್ರಭಾಕರ್ ಜೋಶಿ ಹ್ಮ್, ಹ್ಮ್, ಲೆಕ್ಚರರ್, ಅವರೆಲ್ಲ ನಮ್ಮ ಫೇವರೇಟ್. ಹ್ಮ್. ಬಿಡದೆ ನಾನು ಪ್ರತಿ ಶನಿವಾರ ಹೋಗ್ತಾ ಇದ್ದೆ. ಓಕೆ. ಅದು ಅಲ್ಲಿಂದ ನಮ್ಮ ಇದು ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಆಟ ಕೂಡ ಹಾಗೆ, ಒಂದು ಕೂಡ ಬಿಡ್ತಾ ಇರಲಿಲ್ಲ. ಹ್ಮ್. ಇವತ್ತಿಗೂ ಕೂಡ ನನಗೆ ಕಾಳಿಂಗ್ ನಾವ್ರು ಅವರು ಹೌದಲ್ಲ. ನಮ್ಮ ಫೇವರೇಟ್. ಅವರ ಹಾಗೆ ಭಾಗವತರು ನಾನು ನೋಡ್ಲಿಲ್ಲ, ಹ್ಮ್. ಅಂತ ಫೇಮಸ್ ಭಾಗವತರು ಅವರು. ದೊಡ್ಡ ಹೆಸರಲ್ಲ ಸರ್. ಅವರು ಅವರು ಇನ್ನೂ ಸ್ವಲ್ಪ ಕಾಲ ಉಳಿದ್ರೆ ನಮ್ಗೆ ಖುಷಿ ಇತ್ತು, ಬಟ್ ಏನ್ ಮಾಡೋದು. ಬಟ್ ಅದೇ ರೀತಿ ನಮ್ಮ ಹೈಸ್ಕೂಲಲ್ಲಿ ನಾವು ಕಲಿತ ಶಾಲೆಯಲ್ಲಿ ಯಕ್ಷಗಾನ ಪ್ರೋಗ್ರಾಮ್ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರು ಅವರು. ಹ್ಮ್, ಹ್ಮ್, ಹ್ಮ್. ಸೊ ಚಂಡೆ ಅವರು ಇವರಲ್ಲಿ ನಮ್ಗೆ ತುಂಬಾ ಖರ್ಚು ಬೀಳ್ತದೆ, ನೀವು ಏನ್ ಮಾಡ್ಬೋದಾ ಅಂತ ಹೇಳಿದ್ರು. ಹ್ಮ್, ಹ್ಮ್. ನಾನು ಹೇಳಿದ್ರೆ ಎಸ್. ಅಲ್ಲ ಈಗ ಅಲ್ಲ, ಪ್ರತಿ ವರ್ಷ. ನಾನು ಹೇಳಿದೆ ಓಕೆ, ನಾವಿದ್ದೇವೆ, ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿದೆ. ಯಕ್ಷಗಾನ ಇನ್ನೊಂದು ಹೇಳ್ಬೇಕಾಗ್ತದೆ, ಯಾಕೆಂದ್ರೆ ಮುಂಚೆ ಬೆಳಿಗ್ಗೆ ರಾತ್ರಿ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ತನಕ ಬೆಳಗ್ಗೆ ತನಕ. ಅದು ನಿಂತು ಈಗ ಅರ್ಧ ದಿನ ಅಂತ ಆಯ್ತು. ಹೌದು. ಈಗ ಅರ್ಧ ಕೂಡ ಆಗುದು ತುಂಬಾ ಕಮ್ಮಿ ಆಗಿದೆ. ಅಂದ್ರೆ ಕಡಿಮೆ. ಜನರಿಗೆ ಬೇಡ ಅದು, ಪೇಷನ್ಸ್ ಇಲ್ಲ ಸರ್ ಪೇಷನ್ಸ್ ಇಲ್ಲ. ಯಾರಿಗೂನು. ಅವರು ಹಾ, ಇಡೀ ದಿನ ಮಾತಾಡ್ತಾ ಹೋಗಿ ನಾವು ಕೇಳ್ತೇವೆ, ಭಾಗವತರು ಪದ್ಯ ಯಾಕೆ ಹೇಳುದು ಅಂತ. ಆಯ್ತು. ಪದ್ಯ ಹೇಳಿದ್ರೆ ಅವ್ರ ಅರ್ಥ ಹೇಗೆ ಹೇಳುದು. ಅಂದ್ರೆ ಅದರಲ್ಲಿ ಅಭಿರುಚಿ ಕಮ್ಮಿ ಆಗ್ತಾ ಕಡಿಮೆ ಉಂಟು. ಆಗ್ತಾ ಇದೆ. ಯಕ್ಷಗಾನ ಗಂಡು ಹೌದು. ಕಲೆ ಎಲ್ಲ ಹೌದು, ಅದಕ್ಕೆ ಪ್ರೋತ್ಸಾಹ, ಅದರಲ್ಲಿದ್ದ ಆಸಕ್ತಿ ಯಾಕೆ ಹೇಳಿ ಗೊತ್ತಿಲ್ಲ, ಬಟ್ ತುಂಬಾ ಕಡಿಮೆ ಆಗ್ತಾ ಉಂಟು ಈಗ. ಸರ್ ಅದು ಯಕ್ಷಗಾನ ಒಂದೇ ಅಲ್ಲ ಸರ್, ಒಟ್ಟಾರೆ ಆಗ್ಬಿಟ್ಟಿದೆ. ಯಾಕಂದ್ರೆ ಈ ರೀಲ್ಸ್ ಯುಗ ಬಂದು ಹಾ, ನೀವು ಮೊಬೈಲ್ ಇಟ್ಕೊಂಡ್ರೆ ನೀವು ಅದ್ ಬರೋದೇ 2 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ 3 ನಿಮಿಷ ಅಷ್ಟೇ ಅವ್ರು ಡ್ಯೂರೇಷನ್ ಕೊಟ್ಟಿರೋದು. ಹೌದು, ಅದನ್ನೂ ನೋಡೋ ಪೇಷನ್ಸ್ ಇಲ್ಲ ಇವತ್ತು ಜನಕ್ಕೆ. ಖಂಡಿತ. ಈ ಬಂದಾಗ ಅವ್ರಿಗೆ ಆಸಕ್ತಿ ಇತ್ತು ಅಂದ್ರೆ ಸ್ವಲ್ಪ ನೋಡ್ತಾರೆ, ಇಲ್ಲ ಅಂದ್ರೆ ಟಕ್ ಅಂತ ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಾರೆ. ಅಂದ್ರೆ ಈ ಯುಗದಲ್ಲಿ ಇರೋದ್ರಿಂದ ಯಾರಿಗೂ ದೀರ್ಘವಾಗಿರುವಂತ ಪರ್ಫಾರ್ಮೆನ್ಸ್ ಗಳನ್ನ ನೋಡೋಕ್ ಇಷ್ಟ ಇಲ್ಲ. ಖಂಡಿತ ಖಂಡಿತ. ಎಲ್ಲ ಬರೀ ಶಾರ್ಟ್ ಕಟ್ಟೇ ಬೇಕಾಗಿದೆ, ಮತ್ತೆ ಎಲ್ಲ ಮೈಕ್ರೋ ಸೀರೀಸ್ ಬೇಕಾಗಿದೆ, ಈ ತರ ಆಗೋಗ್ಬಿಟ್ಟಿದೆ. ಹೌದು, ಈಗಿನ ಯುಗವೇ ಹಾಗೆಯ. ಮತ್ತೆ ಈಗಿನ ಮಕ್ಕಳಿಗೆ ಈಗ ನೋಡಿದ್ವಿ, ಹೇಳುದಾದ್ರೆ ದೀಪಾವಳಿ ನಮ್ಮ ಮೇನ್ ಫಂಕ್ಷನ್ ದೀಪಾವಳಿ. ಹ್ಮ್. ನೀವು ಎಷ್ಟೋ ಕ್ರ್ಯಾಕರ್ಸ್ ತಂದಾಕಿ ಯಾರು ಮುಟ್ಟುದಿಲ್ಲ. ಹೌದಾ? ಇಡೀ ದಿನ ನೀವು ಹೊಡಿ, ನಮ್ಗೆ ಬೇಡ. ಓ, ಬೇಡ ಅವ್ರು ಇಡೀ ಅಂತ. ದಿನ ವಾಟ್ಸಪ್, ಅದ್ರಲ್ಲಿ ಅಷ್ಟೇ, ಮೊಬೈಲ್ ಇದ್ರೆ ಗ್ಯಾಡ್ಜೆಟ್ ಲ್ಯಾಪ್ಟಾಪ್, ಅದೇ ಈಗ ಗ್ಯಾಜೆಟ್ ಯುಗ. ಏನ್ ಮಾಡೋದು, ಮಕ್ಕಳಿಗೂ ಅದು ಕಮ್ಮಿ ಆಗ್ತಾ ಉಂಟು ಈಗ. ಬಟ್ ನನಗೆ ಸರ್ ಒಂದು ಈ ಕರಾವಳಿ ಭಾಗದ ನಮ್ಮ ಕರ್ನಾಟಕದವ್ರನ್ನ ಗಮನಿಸಿದಾಗ ನಂಗೆ ಬಹಳ ಹೆಮ್ಮೆ ಅನ್ಸೋದೇನಂದ್ರೆ, ಒಂದು ಒಗ್ಗಟ್ಟು ಸರ್. ಆಮೇಲೆ ಸಂಸ್ಕೃತಿಯನ್ನ ಬಿಟ್ಕೊಟ್ಟಿಲ್ಲ. ಬಿಟ್ಕೊಟ್ಟಿಲ್ಲ. ಆಮೇಲೆ ಎಲ್ಲಿ ಯಾರೇ ಇಲ್ಲಿ ಅವಾಗ ಸಮುದಾಯ ಬರೋದಿಲ್ಲ ಸರ್, ಬರುದಿಲ್ಲ, ಅಂದ್ರೆ ಜಾತಿ ಅದೆಲ್ಲ ಬರೋದೇ ಇಲ್ಲ. ಬರುವುದೇ ಇಲ್ಲ. ಒಟ್ಟು ಏನಂತ ಹೇಳಿದ್ರೆ ನಮ್ಮ ಕರಾವಳಿಯ ಸಂಸ್ಕೃತಿ ಸಂಪ್ರದಾಯಗಳನ್ನ ಎಲ್ಲೇ ಇದ್ರೂ ಅದನ್ನ ಒಗ್ಗೂಡಿ ಆಚರಣೆ ಮಾಡುವಂಥದ್ದು. ಮಾಡ್ಬೇಕು. ಯಾಕೆಂದ್ರೆ ನಾನು ಡೆಲ್ಲಿಗೆ ಹೋದಾಗ ಗಮನಿಸ್ದೆ, ಬಾಂಬೆಗೆ ಹೋದಾಗ ಗಮನಿಸ್ದೆ, ಹ್ಮ್, ಮತ್ ದುಬೈಗೆ ಬಂದಾಗ ಗಮನಿಸ್ದೆ. ಹ್ಮ್. ಏನಂದ್ರೆ ಎಷ್ಟೆಷ್ಟು ಕಿಲೋಮೀಟರ್ ದೂರದಿಂದ ಬಂದು ಆ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಅಷ್ಟೂ ಜನರು ಬಂದು ಅಲ್ಲಿ ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇದ್ರು. ಹೌದು. ನಾ ಅದೇ ಅನ್ಕೊಂಡೆ, ನಾವು ಬೆಂಗಳೂರಿನಲ್ಲಿ ಗಮನಿಸಿದಾಗ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಸರ್, ರವೀಂದ್ರ ಕಲಾಕ್ಷೇತ್ರದಲ್ಲಿ ತುಂಬಾ ಕಾರ್ಯಕ್ರಮ ಆದಾಗ ನಾನು ನಿರೂಪಣೆ ಮಾಡಕ್ ಹೋದಾಗ ಹ್ಮ್, ಸಂಜೆಯ ಕಾರ್ಯಕ್ರಮ ಆಗತ್ತೆ, 8-9 ಗಂಟೆಗೆ ಮುಗಿತಾ ಇರತ್ತೆ. ಹ್ಮ್. ಮುಗಿಯೋ ಟೈಮಿಗೆ ತುಂಬಾ ಜನ ಹೊರಗಡೆ ನಿಂತಿದ್ರು. ವಾಹ್. ನಾನು ಯಾಕೆ ಕಾರ್ಯಕ್ರಮ ಮುಗಿದ್ಮೇಲೆ ಇವ್ರು ಲೇಟ್ ಆಗಿ ಬಂದಿದಾರ ಅಂತ. ಹ್ಮ್. ಆಮೇಲೆ ಯಾರನ್ನೋ ಕರೆದು ಮಾತಾಡ್ಸಿದ್ರೆ ಅವಾಗ ಗೊತ್ತಾಗಿದ್ದು ಏನ್ ಗೊತ್ತಾ ಸರ್, ಹ್ಮ್. ಈಗ ಆಟ ಉಂಟು ಅಂದ್ರು. ಆಟ ಉಂಟಾ? ನಾನು ಎಂತ ಆಟ ಅಂದ್ರೆ ನನಗಿನ್ನ ಗೊತ್ತಿರಲಿಲ್ಲ, ಅದು ನನ್ನ ಬಿಗಿನಿಂಗ್ ಟೈಮಲ್ಲಿ. ಹ್ಮ್. ನಾನು ಆಟನ ಎಂತ ಆಟ ಇವಾಗ ಅಂತ ಅಂದೆ. ಹ್ಮ್. ಇಲ್ಲ ನಮ್ದು ಯಕ್ಷಗಾನ ಅಂತಂದ್ರು. ಹ್ಮ್. ಹೌದಾ, ಅಂದ್ರೆ ಎಷ್ಟೊತ್ತಿಂದ ಎಷ್ಟೊತ್ತು? ಇಲ್ಲ ಸರ್, ಈಗ ಶುರುವಾದ್ರೆ ಬೆಳಗಿನ ಜಾವ ಮುಗಿಯತ್ತೆ ಅಂದ್ರು. ಹ್ಮ್. ನಾನಂದೆ
ಮೈ ಗಾಡ್, ಅಂದ್ರೆ ಇಷ್ಟು ಹೊತ್ತು ಕೂತ್ ನೋಡ್ತೀರಾ ನೀವೆಲ್ಲ, ಅಂದ್ರೆ ಏನ್ ಕೆಲಸ ಮಾಡ್ತೀರಾ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರೂ ಹೋಟೆಲ್ ಉದ್ದಿಮೆದಾರರು. ಸೊ ನಾವ್ ಎಲ್ರು ನಮ್ ಕೆಲಸಗಳನ್ನ ಮುಗಿಸ್ಕೊಂಡು ನಮ್ಮ ಸಂಸ್ಕೃತಿನ ಬಿಡಲ್ಲ ಸರ್, ಖಂಡಿತ ಬರ್ತೀವಿ ನಾವು ಅಂತ. ಆಮೇಲೆ ನಾನು ಗಮನಿಸಿದಾಗ ಟಿಕೆಟ್ ರೇಟ್ ಕೂಡ ಜಾಸ್ತಿ ಇದೆ ಸರ್. ಜಾಸ್ತಿ ಇದೆ. ನಾನು ಅದೇ ಅನ್ಕೊಂಡೆ, ಬೇರೆ ಎಲ್ಲ ಗಮನಿಸಿದಾಗ ಜನ ಬರೋದಿಲ್ಲ, ಹೌದು. ಆದ್ರೆ ನೋಡಿ ಕರಾವಳಿಯ ಯಕ್ಷಗಾನದ ಈ ಗಂಡು ಕಲೆನ ಎಷ್ಟು ಚೆನ್ನಾಗಿ ಜೋಪಾನ ಮಾಡ್ತಾ ಇದಾರೆ. ಹ್ಯಾಟ್ಸ್ ಆಫ್ ಹೇಳ್ಬೇಕಲ್ವಾ ಅಂತ ನಂಗೆ ಬಹಳ ಖುಷಿ ಅನ್ನಿಸ್ತು ಸರ್. ಈಗ ದುಬೈಯಲ್ಲೂ ಆ ದುಬೈ ಅಂತಹ ಊರಿನಲ್ಲಿ ಕೂಡ ವರ್ಷಕ್ಕೆ 2 ಆಟ ನಡೀತದೆ. ನಡೆಯುತ್ತೆ. ಹಾ ದೇವಿ ಮಹಾತ್ಮೆ, ಓಕೆ, ಫೇಮಸ್ ಅದು ಅಲ್ವಾ ಕೂಡ ಸರ್? ಹೊರಗಿನಿಂದ ಕಲಾವಿದರನ್ನು ತಂದು ಹಾ ನಮ್ಮ ಪಟ್ಲ ಸತೀಶ್ ಶೆಟ್ರು, ಹಾ ಹೌದು ಗೊತ್ತು ಸರ್. ಕನ್ನಡಿಕಟ್ಟೆ ಅಂತ ಅದ್ಭುತ ಗಾಯನ ಭಾಗವತರನ್ನು ಮತ್ತೆ ಹ್ಮ್. ಚಂಡೆಯವರು ಮೊದಲು ಎಲ್ಲ ಹಿಮ್ಮೇಳೆ ಎಲ್ಲ ಹೊರಗಿನಿಂದ ಬಂದು ಅವರು ವೀಸಾ ಎಲ್ಲ ಮಂಡಳಿಯವರು ಮ್ಯಾನೇಜ್ ಮಾಡಿಸ್ತಾರೆ. ಮಾಡಿ ಅದು ಟಿಕೆಟ್ ಶೋ ಅಲ್ಲ, ಫ್ರೀನೇ. ಫ್ರೀ. ಓ, ದೇವಿ ಮಹಾತ್ಮೆ ಬಂದವರಿಗೆ ಎಲ್ಲ ಇದು ಪ್ರಸಾದ ಫಂಕ್ಷನ್ ಆದ್ಮೇಲೆ ವ್ಯವಸ್ಥೆ. ಹ್ಮ್. ಫಂಕ್ಷನ್ ದೇವಿಗೆ ಆರತಿ ಆಗ್ತದೆ, ಅದರ ನಂತರ ಊಟ ಮಾಡಿ ಹೋಗ್ತಾರೆ. ಡಿನ್ನರ್ ಕೂಡ ಪ್ರೊವೈಡ್ ಗ್ರೇಟ್. ಅಂದ್ರೆ ಈಗ ಅದು ಅವಧಿ ಕಟ್ ಮಾಡಿದಾರ ಸರ್ ಡ್ಯೂರೇಷನ್? ಹೌದು, ಸಾಯಂಕಾಲ 6 ಗಂಟೆಗಿದ್ರೆ ರಾತ್ರಿ 9 ಮುಗಿಬೇಕು. ಅಂದ್ರೆ ನೆಕ್ಸ್ಟ್ ಡೇ ಆ ಹಾಲಲ್ಲಿ ಬೇರೆ ಪ್ರೋಗ್ರಾಮ್ ಬೇರೆ ಪ್ರೋಗ್ರಾಮ್ ಹೌದು. ಉಂಟು. ಅವಧಿ ಒಳಗೆ ಮುಗಿಸುವಂತಹ ಇದೆ. ಬಟ್ ಸ್ಟಿಲ್ ನೀವು ಆಟ ಅದು ಆ ಇದರಲ್ಲಿ ಹಾ. ಯಕ್ಷಗಾನ ನೋಡುವಾಗ ಕೂತಾಗ ಉಂಟಲ್ಲ, ನಾವು ಊರ್ನಲ್ಲಿದ್ದೇವೆ ಅಂತ ಗೊತ್ತು, ಭಾಸ ಅಲ್ಲ ಆಗ್ತದೆ. ಸರ್, ಅಷ್ಟು ನಿಜವಾಗ್ಲೂ ಹೌದು. ಆ ದೇವಿ ತೊಟ್ಟಿಲು ಎಲ್ಲ ಅಲಂಕಾರ ಮಾಡ್ತಾರೆ. ಕದಂಬ ಭವನದಲ್ಲಿ ದೇವಿ ಕುತ್ಕೊಳ್ತಾರಲ್ಲ ಹೌದು ತೊಟ್ಟಿಲು, ಹೌದು, ಇಲ್ಲಿ ಮಾಡುದಿಲ್ಲ. ಅಷ್ಟು ಚಂದ ಮಾಡ್ತಾರೆ. ಸೂಪರ್. ನಮಗೆ ಬೇಕಾದ್ರೆ ಕಳಿಸ್ತೇನೆ ಫೋಟೋ. ಕಳ್ಸಿ ಸರ್, ಕಳ್ಸಿ. ಅದೇ ಊರ್ನಲ್ಲಿ ಇದ್ದೇವಾ ಅಂತ ಭಾಸ ಆಗ್ತದೆ. ಅಷ್ಟು ಅಲ್ಲ ಅಷ್ಟು ಸರ್? ತಲ್ಲೀನತೆಯಲ್ಲಿ ನೋಡ್ತಾರೆ, ಯಾರು ಎದ್ದು ಹೋಗುದಿಲ್ಲ. ಅಂದ್ರೆ ಇಂಥ ವಿಚಾರಗಳಿಗೆ ಸರ್ ನಿಜವಾಗ್ಲೂ ನಾವು ಯಾವ ಜಾಗದಲ್ಲಿ ಇರ್ತೀವಿ, ದೇಶದಲ್ಲಿ ಇರ್ತೀವಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ಸರ್. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಹೌದು, ಯಾವಾಗ್ಲೂ. ಯಾಕಂದ್ರೆ ಅವ್ರ ಅಕಸ್ಮಾತ್ ಅವಕಾಶಗಳನ್ನ ಮಾಡ್ಕೊಟ್ಟಿಲ್ಲ ಅಂದಿದ್ರೆ, ಹೌದು ನೀವು ನಿಮ್ಮ ಯಾವ ಆಚರಣೆಗಳನ್ನ ಮಾಡಬಾರ್ದು ಇಲ್ಲಿ, ಹೌದು ನೀವು ಬರೀ ನಮ್ ಥರಾನೇ ನಡ್ಕೋಬೇಕು ಅಂತ ಅಂದ್ಬಿಟ್ಟಿದ್ರೆ ಹೌದು, ಎಲ್ಲಾಗ್ತಾ ಇತ್ತು ಸರ್ ಇದೆಲ್ಲ? ಖಂಡಿತ ಆಗುದಿಲ್ಲ. ಅದಕ್ಕೆ ನಾವು ಹೇಳಿದಿಲ್ಲ, ಮೊದ್ಲಿಗೆ ನಾನು ಹೇಳಿದ್ದೆ ನಾವು ಹಾ. ಭಾಗ್ಯಶಾಲಿಗಳು. ಖಂಡಿತ ನಮ್ಮಲ್ಲ ಅವರು ಅಲ್ಲಿಯ ದೊರೆಯವರಿಗೆ ದೊಡ್ಡದೊಂದು ಸೆಲ್ಯೂಟ್ ನಮ್ಗೆ. ಇನ್ಫ್ಯಾಕ್ಟ್ ಸರ್, ನಾನ್ ದುಬೈಗೆ ಬಂದಾಗ ಅದನ್ನೇ ಹೇಳ್ದೆ ನಾನು, ನಾವು ಅಲ್ಲಿನ ತುಂಬಾ lucky. ದೊರೆಗಳಿಗೆ ನಿಜವಾಗಿ ಒಂದು ಹೇಳ್ತೀನಿ. ಥ್ಯಾಂಕ್ಸ್ ಅಂತಾನೆ ಹೇಳ್ದೆ ನಾನು ತುಂಬಾ. ವೇದಿಕೆಯಲ್ಲಿ ನಿಂತಾಗ. ಅದೇ, ಮಸ್ತ್ ಬಹಳ ತುಂಬಾ ಹೆಮ್ಮೆ ಥ್ಯಾಂಕ್ಸ್ ಅನ್ಸುತ್ತೆ. ಅವರಿಗೆ, ತುಂಬಾ ಥ್ಯಾಂಕ್ಸ್. ತುಂಬಾ ನಮ್ಗೆ ಏನು ಬೇಕೋ ಅದು ಮಾಡುವ ನಮ್ಗೆ ಯೋಗ ಕೊಟ್ಟಿದ್ದಾರೆ, ಅಲ್ಲ, ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ನಿಜವಾಗ್ಲು ಸರ್, ನಿಜವಾಗ್ಲು. ಅಲ್ಲಿ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ ಅಲ್ಲ ಸರ್, ಭಾರತೀಯರಿಗೆ ಖಂಡಿತ. ಮತ್ತೆ ಅಲ್ಲಿನವರಿಗೆ. ಹೌದೌದು, ಈಗ ತುಂಬಾ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಈಗ ಅಲ್ಲ? ಹೌದು. ಯಾಕಂದ್ರೆ ನಮ್ಮ ಮುಂಚೆ ನಾವು ಕೇಳ್ತಾ ಇದ್ದಿದ್ದು ಏನಂತಂದ್ರೆ, ಹೊರಗಿನ ಬಾಲಿವುಡ್ ಅವ್ರು ಬಂದು ತುಂಬಾ ಜನ ಅಲ್ಲಿ ಅವ್ರವ್ರ ಬಿಸ್ನೆಸ್ ನ ಆ ಥರದ್ದೆಲ್ಲ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಇರಕ್ ಇಷ್ಟಪಡ್ತಾರೆ ಅಂತ. ಬಟ್ ಇವಾಗ ಕರ್ನಾಟಕದವರು ತುಂಬಾ ಜನ ಆತರ ಸ್ಟಾರ್ಸ್ಗಳು ಹೌದು. ಅಲ್ಲಿ ಅವರ ಬಿಸ್ನೆಸ್ ನ ಇರ್ಬೋದು, ಮತ್ತೆ ಉಳ್ಕೊಳ್ಳೋದು ಅಲ್ಲೇ ಇರ್ಬೋದು, ಅಂದ್ರೆ ಅವ್ರವ್ರದ್ದು ಮನೆಗಳನ್ನ, ಫ್ಲಾಟ್ ಈಗ ಅಲ್ಲೇ ಗಳನ್ನ ಎಷ್ಟು ಜನ ಖರ್ಚು ಜಾಸ್ತಿ ಆಗಿದೆ, ಅದು ಯಾರು ಹೋಗ್ಲಿಕ್ಕೆ ಹೇಳುದಿಲ್ಲ. ಅಲ್ಲೇ ನಿಲ್ತಾರೆ, ಖರ್ಚು ಜಾಸ್ತಿ ಮಾತಾಡೋದು ಮಾತ್ರ. ಬಟ್ ಅವ್ರಿಗೆ ಗೊತ್ತು ಇಂತಹ ಇದ್ರಲ್ಲಿ ಅವಕಾಶ ಬೇರೆ ಸಿಗುದಿಲ್ಲ, ಎಲ್ಲರಿಗೂ ಗೊತ್ತು. ಕರೆಕ್ಟ್. ಹೌದು ಸರ್, ಹೌದು. ಆ ಮಟ್ಟಿಗೆ ಮಾತಾಡ್ಲಿಕ್ಕೆ ಇಲ್ಲ. ಹೌದು ಸರ್. ಈಗ ಕೆಲಸ ಅನ್ನುವಂಥ ಒಂದು ಜವಾಬ್ದಾರಿಗಳನ್ನ ತೆಗೆದುಕೊಂಡಾಗ ನಮಗೆ ಎಲ್ಲಿದ್ರೂ ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ಅದ್ರಲ್ಲಿ ಸಕ್ಸಸ್ ಇದೆ ಅನ್ನೋದಂತೂ ಹೌದು, ಸತ್ಯ. ಹೌದು. ಹ್ಮ್. ಬಟ್ ಈಗ ಹೊರದೇಶದಲ್ಲಿದ್ದಾಗ ಅಲ್ಲಿನ ನಿಯಮಗಳೇ ಬೇರೆ ಇರುತ್ತೆ, ಹೌದು. ಅದರ ಪಾಲಿಸಿಗಳೇ ಬೇರೆ ಹೌದು, ಇರುತ್ತೆ. ಹೌದು. ಸೊ ಹಾಗಿದ್ದಾಗ ಅಂದ್ರೆ ನೀವಲ್ಲಿ ಏನ್ ಕೆಲಸಗಳನ್ನ ಮಾಡ್ತಾ ಇದ್ದಿರಲ್ಲ ಸರ್, ಇವಾಗ ನಾವು ಇಲ್ಲೊಂದು ನೀವು ಏನ್ ಸಿವಿಲ್ ವರ್ಕ್ ನೀವು ರಿಲೇಟೆಡ್ ಕೆಲಸ ಮಾಡ್ತೀರಾ ಅಂತ ಹೇಳಿದಾಗ ಯಾವ್ದಾದ್ರು ಒಂದು ಎಕ್ಸಾಂಪಲ್ ನೀವು ಹೇಳ್ಬೋದಾ ಸರ್, ನಮಗೂ ಅಲ್ಲಿಗೂ ಏನ್ ವ್ಯತ್ಯಾಸ ಇದೆ ಅಂತ? ನಮಗೂ ಅಲ್ಲಿ ಮೇನ್ ಹೇಳುದಾದ್ರೆ ಅಲ್ಲಿ ಏನು ರೂಲ್ಸ್ ನಾವು ಫಾಲೋ ಮಾಡ್ತೇವೆ, ನಮ್ಗೆ ಪ್ರೋಟೋಕಾಲ್ ಏನು ಕೊಟ್ಟಿದ್ದಾರೆ ಅದರ ಒಳಗೆ ನಾವು ಕೆಲಸ ಮಾಡ್ತೇವೆ. ಬಟ್ ಇಲ್ಲಿ ಅದು ಮಾಡೋದಿಲ್ಲ. ಹೌದು. ಓಕೆ, ಈಗ ಯಾವ್ದಾದ್ರು ಒಂದು ನಾವು ಕಮಿಟ್ಮೆಂಟ್ ಇಟ್ಕೊಂಡು ಈಗ ಒಂದು ಮನೆ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಇಷ್ಟು ಅವಧಿಯಲ್ಲಿ ಮುಗಿಬೇಕು ಅಥವಾ ಈ ತರ ಇರಬೇಕು ಅನ್ನುವ ನಿಯಮಗಳೇನಿರುತ್ತೆ ಅದನ್ನ ನೀವು ಫಾಲೋ ಮಾಡ್ತೀರಾ? ಹೌದು. ಅಲ್ಲ, ಅದೆಲ್ಲ ನಿಮ್ಗೆ ಬಿಟ್ಟದ್ದು, ಅದರಲ್ಲಿ ಅವ್ರು ಬರುದಿಲ್ಲ. ನೀವು ಮೊದಲೇ ಏನೇನು ಮಾಡಬೇಕು ನಿಮ್ಗೆ ಅದು ಡೀಟೇಲ್ ಅಲ್ಲಿ ಕೊಟ್ಟರಾಯ್ತು, ಆ ಪ್ರಕಾರ ಬರ್ತಾರೆ ಅವರು. ಓಕೆ. ಈಗ 5-6 ಫ್ಲೋರ್ ಮಾಡೋದಾದ್ರೆ ಒಂದು ಫ್ಲೋರ್ ಆದ್ಮೇಲೆ ಅವ್ರಿಗೆ ಹೇಳ್ಬೇಕು. ಹೌದಾ? ಅವರು ಬಂದು ಅಪ್ರೂವಲ್ ಕೊಡ್ತಾರೆ, ದೆನ್ ಯು ಗೋ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್. ಓಕೆ. ಹೌದು. ಇಲ್ಲಿ ಅದು ಇಲ್ವೇ ಇಲ್ವಲ್ಲ ಅದು ಸರ್? ನಮಗೋಸ್ಕರ ಅಲ್ವಾ, ಸೇಫ್ಟಿ ಎಲ್ಲ ಬಂದು ನೋಡ್ತಾರೆ. ಓಕೆ, ಓಕೆ. ಅಂದ್ರೆ ನೀವು ಕೊಟ್ಟ ಡ್ರಾಯಿಂಗ್ ಅದು ಮ್ಯಾಚ್ ಆಗಬೇಕು, ಮ್ಯಾಚ್ ಆಗುತ್ತಾ ನೋಡ್ತಾರೆ. ಓಕೆ. ವರ್ಕ್ಮನ್ಶಿಪ್ ಕ್ವಾಲಿಟಿ ಎಲ್ಲ ನೋಡ್ತಾರಾ ಸರ್? ಎಲ್ಲ ಎಲ್ಲ ಎಲ್ಲ. ಈಗ ನಮ್ದೇ ಕೆಲಸ ಹೇಳಿದ್ರೆ ವಾಲ್ ಪ್ಲಾಸ್ಟರ್ ಎಲ್ಲ ಮಾಡ್ತೇವೆ ನಾವು. ಓಕೆ. ಕನ್ಸಲ್ಟೆಂಟ್ ಇದಾರಲ್ಲ, ಅವರು ಕಾಯಿನ್ ಇಟ್ಕೊಂಡು ಬರ್ತಾರೆ. ಈಗ ಕಾಯಿನ್ ಹೀಗೆ ಒಂದೇ ಲೆಕ್ಕದಲ್ಲಿ ಹೋಗ್ಬೇಕು, ಟಕ್ 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 ಸೌಂಡ್ ಬಂದಿದ್ದು ತೆಗಿ ಹೇಳ್ತಾರೆ ಅವರು. ಹೌದಾ?
ರಿಪ್ಲೇಸ್ಮೆಂಟ್ ಮಾಡಬೇಕು. ಅಂದ್ರೆ ಲೆವೆಲ್ ಇಲ್ಲ, ಅದು ಟೊಳ್ಳಾಗಿದೆ, ಅದೇ ಅದೇ ಅಲ್ಲಿ ಜಾಸ್ತಿ ಮೆಟೀರಿಯಲ್ ಕೂತಿದೆ, ಇಲ್ಲಿ ಕಮ್ಮಿ ಮೆಟೀರಿಯಲ್ ಕೂತಿದೆ, ಅದು ಯಾಕೆ ಸೌಂಡ್ ಸೇಮ್ ಬರೋದಿಲ್ಲ, Okay. ಹಾಗೆಲ್ಲ ಉಂಟು. ಬಟ್ ಅದು ಒಳ್ಳೇದು, ನಾನು ಹೇಳುದು ನಿಜ ಸರ್, ಅದನ್ನೇ ಅಂಥದ್ದೆಲ್ಲ ನಾವು ಇಲ್ಲಿ ಮಾಡಬಹುದು. ಮಾಡಬಹುದು. ಅದೇ ನಮ್ಗೆ ಇಂಪ್ಲಿಮೆಂಟೇಶನ್ಸ್ ಇಲ್ಲ ಸರ್, ಅಂತದ್ದು ಯಾವ್ದು ಇಲ್ಲ. ಆಗ ಅದು ಬಿಲ್ಡಿಂಗ್ ನೋಡ್ಲಿಕ್ಕೆ ಖುಷಿ ಆಗ್ತದೆ, ಮತ್ತು ಡ್ಯೂರೇಬಲ್ ಅಲ್ವಾ, ತುಂಬಾ ಹೌದು. ಪೇಂಟ್ ಏನೇ ಕೆಲಸವೇ ಇರುವುದಿಲ್ಲ ತಕೊಂಡವರಿಗೆ. ಹೌದು, ಕರೆಕ್ಟ್. ಅದು ಎಲ್ಲ ಇದರಿಂದಲ್ಲಿ ಶಿಸ್ತಿನಲ್ಲಿ ನಡೀತಾ ಉಂಟು. ಇನ್ಫ್ಯಾಕ್ಟ್ ಸರ್, ನೀವು ಇದನ್ನ ಹೇಳಿದಾಗ ಒಂದು ಇನ್ಸಿಡೆಂಟ್ ನೆನಪಾಗತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವರಿದ್ದಂಥ ಕಾಲಾವಧಿಯಲ್ಲೇನೆ ಹೊರದೇಶಕ್ಕೆ ಕರೆಸಿ ನಮ್ಮಲ್ಲಿರೋ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ನೀವೇನ್ ಡಿಸೈನ್ ಮಾಡಿದ್ದೀರಾ ಅಂತ ಹೇಳಿ ಅಲ್ಲಿ ಅವರು ನಿಮ್ಮ ಪ್ಲಾನ್ ಅನ್ನ ಅಥವಾ ನೀವು ಕೆಲಸಗಳನ್ನ ಮಾಡ್ಕೊಡಿ ಅಂತ ಕರೆಸಿದ್ದುಂಟು. ಸೊ ಹೀಗಿದ್ದಾಗ ನಾವು ಇವಾಗ ಬೇರೆ ದೇಶದನ್ನ ಅಡಾಪ್ಟ್ ಮಾಡ್ಕೋಬೇಕು, ಅಲ್ಲಿ ಹೋಗಿ ನೋಡಿ ಅದು ಇದು ಅಂತೆಲ್ಲ ಹೇಳ್ತಾರಲ್ವಾ. ಬಟ್ ಇಷ್ಟಾದ್ರೂ ಕೂಡ ಇಲ್ಲಿ ಎಷ್ಟು ಬದಲಾವಣೆ ಆಗಿದೆ ಸರ್? ಹಾಗೇ ಇಲ್ಲ. ನೀವು ಹೇಳಿದ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಿಮಗೆ ಒಂದು ಕನ್ಸ್ಟ್ರಕ್ಷನ್ಗೆ ಅಪ್ರೂವಲ್ ಕೊಟ್ರೆ ಒಂದು ಫ್ಲೋರಿನ್ ಬಿಲ್ಡಿಂಗ್ ಮಾತ್ರ ಅಪ್ರೂವಲ್ ತಗೊಂಡಿರ್ತಾರೆ, ಹೌದು, ಮತ್ ನೆಕ್ಸ್ಟ್ ಯಾವ್ದು ಇರೋದೇ ಇಲ್ಲ. ಮತ್ ಯಾರೋ ಬಂತು ಅಂತ ಹೇಳಿದ್ರೆ ಅದೆಲ್ಲ ಇಲ್ಲಿಗಿಲ್ಲ, ಏನ್ ಹೇಳಿದ್ರೆ ಅವ್ರು ಬರ್ಲಿಕ್ಕಿಲ್ಲ, ನಮ್ಗೆ ಕರೀಲಿಕ್ಕಿಲ್ಲ, ಕರ್ಲಿಕ್ಕಿಲ್ಲ. ಹೌದು, ಹಾಗೆ ಆಗಿದೆ. ಅಲ್ಲ ಬಂದ್ರೆ ಮತ್ತೆ ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ ಸರ್ ಇಲ್ಲಿ. ಹೇಳಿದ್ರೆ ಸ್ಟ್ರಿಕ್ಟ್ ಇಲ್ಲ ಅಲ್ಲ, ಸ್ಟ್ರಿಕ್ಟ್ ಇಲ್ಲಲ್ಲ, ನೀವು ಅದನ್ನ ನಾನು ಹೇಳುದಿಲ್ಲ ಯಾಕೆ, ಬಟ್ ಸ್ಟ್ರಿಕ್ಟ್ ಇಲ್ಲಲ್ಲ, ನಡೆದೋಗ್ತದೆ. ಅಲ್ಲಿ ಹಾಗೆಲ್ಲ ಇಲ್ಲ, ವೆರಿ ಸಿಂಪಲ್. ಅಂದ್ರೆ ನೀವು ಫಾಲೋ ಮಾಡ್ಲೇಬೇಕು. ಫ್ಲೋರ್ ವೈಸ್ ಅವ್ರು ಬರ್ತಾರೆ, ಅವ್ರು ಡ್ರಾಯಿಂಗ್ ಇಟ್ಕೊಂಡು ಬರ್ತಾರೆ. ನಿಮ್ಮ ಡ್ರಾಯಿಂಗ್, ಅದು ಕಟ್ಟಿದ ಡ್ರಾಯಿಂಗ್ ಸರಿ ಉಂಟಾ, ವೈರಿಂಗ್ ಅದು ಇದು ಎಲ್ಲವೂ ಚೆಕ್ ಮಾಡಿ ಮತ್ತೆ ಅಪ್ರೂವಲ್ ಕೊಡ್ತಾರೆ. ದೆನ್ ಆಫ್ಟರ್ ಯು ಕ್ಯಾನ್ ದಟ್ ಮಾರೋದಾ, ರೆಂಟಲ್ ಅಂತ. ಅದು ಕೂಡ ಸಿಸ್ಟಮ್ ಉಂಟಲ್ಲಿ. ನಿಮ್ ಖುಷಿ ಬಂದಾಗ ರೆಂಟ್ ಏರ್ಸುದು ಅವೆಲ್ಲ ಇಲ್ಲ. ಆದ್ರಿಂದ ಅದು ಅಷ್ಟು ಚಂದದಲ್ಲಿ ನಡೀತಾ ಉಂಟಲ್ಲ. ಇಲ್ಲ, ಇನ್ಫ್ಯಾಕ್ಟ್ ಅದೇ ಸರ್, ಅಲ್ಲಿ ನೋಡಿದ್ರೆ ಪ್ರತಿ ಬಿಲ್ಡಿಂಗೂನು ಅದರ ಇನ್ಫ್ರಾಸ್ಟ್ರಕ್ಚರ್ಸ್ ಏನ್ ಅಲ್ಟಿಮೇಟ್ ಅನ್ಸತ್ತೆ. ಅಲ್ಟಿಮೇಟ್ ಅದು ಅಲ್ಲ, ಒಂದು ಬಿಲ್ಡಿಂಗ್ ಪೆನ್ಸಿಲ್ ನಾಗೆ ಉಂಟು, ಇನ್ನೊಂದು ಅರ್ಧ ಚಂದ್ರಾಕೃತಿ ಉಂಟು, ಹೌದು ಹೌದು, ಬೇರೆ 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 ಶೇಪ್ ಅಲ್ಲಿ. ಆಮೇಲೆ ವಿತ್ ಇನ್ ಎ ವೆರಿ ಶಾರ್ಟ್ ಸ್ಪ್ಯಾನ್. ನಾನು ಪ್ರೀ ಹಿಸ್ಟ್ರಿ ಕೇಳಬೇಕಾದ್ರೆ ನನಗೆ ಶಾಕ್ ಆಯ್ತು. ಈಗ ನಮಗೆ ಬುರ್ಜ್ ಖಲೀಫಾ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಅಥವಾ ಟಿವಿಗಳಲ್ಲೂ ಎಲ್ಲೋ ನೋಡ್ಬೇಕಾದ್ರೆ ವಾವ್ ಹಂಗಿದೆ ಹಿಂಗಿದೆ ಅಂತ, ಯಾಕೆ ಯಾವ ದೇಶವೂ ಮಾಡಕ್ ಆಗದೆ ಇರುವಂತ ಬುರ್ಜ್ ಖಲೀಫಾ ಮಾಡಕ್ ಸಾಧ್ಯ ಆಯ್ತು ದುಬೈನಲ್ಲಿ ಅಂತ ಅಲ್ವಾ ಸರ್? ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಇದು ಉಂಟು, ಬಟ್ ಅದು ಟೆಕ್ನಿಕ್ಸ್ ಎಲ್ಲ ಇಂಪ್ರೂವ್ಡ್, ಡೆವಲಪ್ ಆದದ್ದೇ ಟೆಕ್ನಿಕ್ಸ್ ಅನ್ನು ಉಪಯೋಗಿಸಿ ಅವ್ರು ಮಾಡಿದ್ರು. ಅದೇ ಆದ ಬೇರೆ ಬೇರೆ ಶೇಪ್ ಅಲ್ಲಿ. ಈಗ ಟ್ವಿಸ್ಟ್ ಅಲ್ಲಿ ಉಂಟು, ಹೌದು, ಇದು ಹಾವು ಹೋದಾಗೆ. ಹೌದಲ್ಲ. ಹೌದು ಸ್ನೇಹಿತರೆ ನೋಡಿ, ಸುದರ್ಶನ್ ಮಾತಾಡ್ಲಿಕ್ಕೆ ಇಲ್ಲ, ಹೇಳ್ತಾ ಇರೋ ಈ ವಿಚಾರಗಳನ್ನ ಕೇಳ್ತಾ ಇದ್ರೆ ಏನಂದ್ರೆ ಈ ತರ ವಿಚಾರ ತುಂಬಾ ಜನ ಹೇಳಿರ್ತಾರೆ. ಬಟ್ ನನ್ನ ಎಪಿಸೋಡ್ ಅಲ್ಲಿ ನಾನು ಯಾಕೆ ಮತ್ತೆ ತಿರ್ಗಾ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಈ ವಿಚಾರ ಅಂತ ಹೇಳಿದ್ರೆ, ನಾವು ಎಲ್ಲೋ ನೋಡಿದ ಒಳ್ಳೆ ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ನಮಗೆ ಯಾವ್ದಾಗತ್ತೋ ಅದನ್ನ ಮಾತ್ರ ಅಳವಡಿಸ್ಕೊಂಡ್ ಬಿಡ್ತೀವಿ. ಆದ್ರೆ ಸಮಾಜಮುಖಿಯಾಗಿ ಯೋಚನೆ ಮಾಡಿದಾಗ, ಎಲ್ರಿಗೂ ಅದು ಒಳ್ಳೇದು ಅಂತ ಹೇಳಿದಾಗ, ಯಾಕೆ ಸರ್ಕಾರ ನಿರ್ಧಾರಗಳನ್ನ ತಗೊಳ್ಳಲ್ಲ ಅಥವಾ ಪ್ರೈವೇಟ್ ಆಗಿ ನಾವು ನಿರ್ಧಾರ ತಗೊಳ್ಳಲ್ಲ ಅನ್ನುವಂಥದ್ದು ನಮಗೆ ಯಾವಾಗ್ಲೂ ಕ್ವಶನ್ ಮಾರ್ಕ್ ಇದ್ದೇ ಇರತ್ತೆ. ಬಟ್ ಅಟ್ಲೀಸ್ಟ್ ಒಂದ್ ಸಣ್ಣ ಸಣ್ಣ ಬದಲಾವಣೆಗಳನ್ನ ತಂದ್ರೆ ದೊಡ್ಡ ಬದಲಾವಣೆ ಆಗೇ ಆಗತ್ತೆ. ಅದನ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಎಪಿಸೋಡ್ನ ಮೂಲಕ. ಸರ್ ಹೌದು, ಒಂದು ಕ್ಯಾಮ್ರಾ ಫೇಸ್ ಮಾಡೋದು ವೆರಿ ಈಸಿ ಅಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಖಂಡಿತ. ಯಾಕಂದ್ರೆ ಕ್ಯಾಮ್ರಾನ ಬಳಸೋದು ತುಂಬಾ ರೀತಿನಲ್ಲಿ ಬಳಸ್ತೀವಿ. ಇವಾಗ ನೀವು ಹೇಳಿದ್ರಿ ಆರ್ಗನೈಸೇಷನ್ ಸ್ಥಾಪನೆ ಮಾಡಿದ್ರಿ, ಅಂಚಿಗೆಲ್ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರಿ. ಅಲ್ಲೆಲ್ಲ ಏನಂತ ಹೇಳಿದ್ರೆ ನಿಮ್ ಜವಾಬ್ದಾರಿಲಿ ಕೆಲಸ ಮಾಡ್ತಿರ್ತೀರ, ಸ್ಟೇಜ್ ಅಲ್ಲಿ ನಿಮ್ ಪಾಡಿಗೆ ನೀವು ಹೇಗೋ ಇರ್ತೀರಾ, ಕ್ಯಾಮ್ರಾ ಎಲ್ಲೋ ಇರುತ್ತೆ, ಶೂಟ್ ಮಾಡತ್ತೆ ಅಷ್ಟೇ ಗೊತ್ತು. ಸೊ ಆಮೇಲೆ ನೀವು ನಿಮಗೆ ಬೇಕಾಗಿರೋ ಫೋಟೋಸ್ ನೋಡ್ತೀರಾ, ವಿಡಿಯೋ ನೋಡ್ತೀರಾ, ಅಷ್ಟೇನೆ. ಅಲ್ಲಿ ನೀವು ಕ್ಯಾಮರಾಗೋಸ್ಕರ ಕೆಲಸ ಮಾಡಿರಲ್ಲ. ಇಲ್ಲ, ನಿಮ್ ಏನ್ ಜವಾಬ್ದಾರಿ ಆ ಕೆಲಸ ಮಾಡಿ ಬ್ಯಾಕ್ ಸ್ಟೇಜ್ ಅದೇ ವಾಟ್ ಎವರ್ ಅದು. ಅದಾದ್ಮೇಲೆ ನೀವು ಕಿರುಚಿತ್ರಗಳಲ್ಲಿ ಅಭಿನಯಿಸಿದ್ದು ಅಥವಾ ನೀವು ರೀಲ್ಸ್ ಮಾಡ್ತಾ ಇದ್ರಿ, ಇದೆಲ್ಲ ಅಂತ ಹೇಳಿದ್ರೆ ಅದು ಒಂದ್ ಸಣ್ಣ ಲಿಮಿಟೇಷನ್ಸ್ ಇದೆ. ಆಮೇಲೆ ಕಿರುಚಿತ್ರ ಅಂತ ಹೇಳಿದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಷ್ಟು ಮಾಡ್ತೀರಾ. ಆಮೇಲೆ ಡೈರೆಕ್ಟರ್ ನಿಮ್ಗೆ ಹೇಳ್ತಾರೆ ಕ್ಯಾಮ್ರಾ ಇಲ್ಲಿ ನೋಡಿ, ಹೀಗ್ ನೋಡಿ ಅಂತ ಹೇಳ್ತಾರೆ, ಅದನ್ನೆಲ್ಲ ನೀವು ಮಾಡಿರ್ತೀರಿ. ಬಟ್ ಮೊಬೈಲ್ ಇಟ್ಕೊಂಡು ಮಾಡ್ಬೇಕಾದ್ರೆ ಆ ಚಿಕ್ಕ ಸ್ಕ್ರೀನ್ ಒಳಗಡೆಗೆ ನಾವು ಹೇಗೆ ಕಾಣ್ತೀವಿ ಅನ್ನೋದು ಅಷ್ಟೇ ಲಿಮಿಟೇಷನ್ ಕೆಲಸ ಮಾಡ್ತೀವಿ. ಬಟ್ ಇವಾಗ ನೀವು ಕ್ಯಾಮ್ರಾಗೋಸ್ಕರನೇ ಮಾತಾಡಬೇಕು, ನನ್ನ ಜೊತೆನೇ ಕೂತ್ ಮಾತಾಡಬೇಕು, ಈ ಥರದ್ದು ಒಂದು ಇಂಟ್ರಾಕ್ಷನ್ ಅಂತ ಹೇಳಿದಾಗ ಸೊ ಇದು ನಿಮಗೆ ಹೊಸ ಅನುಭವ ಅಂತ ಹೇಳಿದ್ರಿ ನೀವು ನನಗೆ. ಸೊ ಹೆಂಗ್ ಅನ್ನಿಸ್ತಿದೆ ಸರ್ ಇದು? ಅದೇ ಮೊದಲು ನೀವು ಬಂದು ಕೂತ್ ಕೂಡಲೇ ನನ್ಗೆ 5 ನಿಮಿಷ ಸ್ವಲ್ಪ ನರ್ವಸ್ನೆಸ್ ಇತ್ತು. ಮತ್ತೆ ನಿಮ್ಮ ಮಾತಾಡ್ತಾ ಅದು ಹೇಗೆ ಇದಾಯ್ತು ಹೇಳಿ ನನ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ ಟು ಕ್ಯಾಮರಾ. ಓಕೆ.
ಬಟ್ ನಾವು ನಂಗೆ ನಿಮ್ಮನ್ನ ತುಂಬಾ ಖುಷಿ ಆಯ್ತು, ತುಂಬಾ ಕ್ಯಾಶುವಲ್ ಆಗಿ ನಾವು ಮಾತಾಡ್ತಾ ಹೋಗ್ತಾ ಇದ್ದೆ. ಎಸ್ ಸರ್, ನನಗೆ ಅದೇ ಆಕ್ಚುಲಿ ನನ್ನ ಎಪಿಸೋಡಿಗೆ ಕೂತ್ಕೊಳ್ಳೋರು ಯಾವತ್ತೂ ಕಂಫರ್ಟ್ ಫೀಲ್ ಆಗ್ಬೇಕು ಅನ್ನೋದೇ. ಅವ್ರಿಗೆ ಏನಂದ್ರೆ ಒಂದು ಹೆದರಿಕೆ ಆಗ್ಬಾರ್ದು, ಇನ್ನೊಂದು ಮುಜುಗರ ಆಗ್ಬಾರ್ದು. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ನಾನಿದು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಸರ್, TRPಗೋಸ್ಕರ ನನ್ನ ಯಾವ ಎಪಿಸೋಡು ಮಾಡಲ್ಲ ಸರ್. ಆಮೇಲೆ ನನ್ನ ಎಪಿಸೋಡ್ಗಳನ್ನ 50 ಜನ ನೋಡ್ಲಿ, 100 ಜನ ನೋಡ್ಲಿ, 1,00,000 ಜನ ನೋಡ್ಲಿ, ಅದು ತುಂಬಾ ಸರಳವಾಗಿ ನೈಜವಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. Yes. ಹಾಗಾಗಿಯೇ ನಿಮ್ಮನ್ನ ಸಿಕ್ಕಿದ್ದಂತ ಅವಕಾಶಗಳನ್ನ, ನೀವು ಬಂದಂತ ಅವಕಾಶಗಳನ್ನ ನಾನು ಇಲ್ಲಿ ಬಳಸ್ಕೋಬೇಕು ಅಂತ ಹೇಳಿದ್ದು ಸರ್. ಫೈನಲಿ ಅಂದ್ರೆ ನಾನು ಇದು ಕನ್ಕ್ಲೂಡಿಂಗ್ ಅಂತ ಈ ಪ್ರಶ್ನೆ ಕೇಳಲಿಲ್ಲ. ಕ್ಯಾಮರಾ ಅಂತ ಅಂದಾಗ, ಅಭಿನಯ ಅಂದಾಗ ಈ ಎಲ್ಲ ವಿಚಾರಗಳನ್ನ ನೆನಪಿಸ್ಕೊಂಡಾಗ ನಿಮ್ಗೆ ಇದನ್ನ ಕೇಳಬೇಕು ಅಂತ ಅನ್ಸಿದ್ದು. ನಿಮ್ಮ ಫ್ಯಾಮಿಲಿಯ ಎಕ್ಸ್ಟೆನ್ಷನ್ ವರ್ಷನ್ ಇದೆ ಸರ್. ನಾವು ಏನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಒಂದು ಸಂಕಲ್ಪ ಇದ್ದಾಗ ಮಾತ್ರನೇ ನಾವು ಅದನ್ನ ಸಾಕಾರಗೊಳಿಸಕ್ ಸಾಧ್ಯ ಅಂತ. ನಿಮ್ಮ ಬದುಕಿನಲ್ಲಿ ನಿಮಗಿದ್ದ ಸಂಕಲ್ಪದ ಜೊತೆಗೆ ಇನ್ನೊಂದು ಸಂಕಲ್ಪ ಆಡ್ ಆಯ್ತು. ಖಂಡಿತ ಹೇಳಿ ಸರ್. ಅವರು 2010 ಅಲ್ಲಿ ಅಂದ್ರೆ ನಿಮ್ಮ ಮಗ ಮತ್ತೆ ಜನಕ್ಕೆ ಗೊತ್ತಾಗಲ್ಲ ಸರ್. ಅಲ್ಲ, ನಾನು ಸುಮ್ನೆ ಸಂಕಲ್ಪ ಅಂತ ನಾನ್ ಮಾತಾಡ್ಬಿಟ್ಟಲ್ಲ. ನನ್ನ ಮಗ ಸಂಕಲ್ಪ 2010 ಅಲ್ಲಿ ಅವ್ರು ಬೋರ್ನ್ ಆದದ್ದು. ಅದೇ ಹೆಸರು ಹುಡುಕಿ ಮತ್ತೆ ನಮ್ಮ ಮಿಸಸ್ ಒಂದು ಸಿಲೆಕ್ಟ್ ಮಾಡಿ ಬಿಟ್ರು. ಸಂಕಲ್ಪ ಹೇಳಿದ್ರೆ ಇದು ಡಿಸೈಡ್ ಮಾಡೋದು. ಹಾಗೆ ಅವರೀಗ ಫಸ್ಟ್ ಪೀಸ್ ಅಲ್ಲಿ ಇದ್ದಾರೆ. ಅದರೊಂದು ನಮ್ಗೆ ತುಂಬಾ 2010 ಅಲ್ಲಿ ತುಂಬಾ ಖುಷಿಯ ವಿಷಯ ನಮ್ಗೆ ಅಲ್ವಾ ಸರ್? ಹೌದು. ಹೀಗೆ ಕೆಲವು ನಾವು ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋದ್ರೆ ಪೂಜೆ ಸೇವೆಗೆಲ್ಲ ಕೊಡುವಾಗ ಅವ್ರು ಕೇಳ್ತಾರೆ ಹೆಸರು ಏನು ಹೇಳಿ, ಸಂಕಲ್ಪ ಅಂತ. ಮೊನ್ನೆ ಹೊರನಾಡಲ್ಲಿ ಹಾಗೆ ಆಯ್ತು. ಅವ್ರು ಹೇಳಿದ್ರು ಹೆಸರು ಹೇಳಿ ಸಂಕಲ್ಪ ಬೇಡ, ಅದೇ ಒಳಗೆ ಇಲ್ಲೆಲ್ಲ ಅದು ಒಳಗೆ ಅಂತ ಸಂಕಲ್ಪ. ಓ ವೆರಿ ಸೂಪರ್ ನೇಮ್, ಬ್ಯೂಟಿಫುಲ್ ನೇಮ್ ಅಂತ ಹೇಳಿದ್ರು. ಹಾಗೆ ಅದೆಲ್ಲ ಮತ್ತೆ ಅವರು ಕೂಡ ಹಾಗೆ ತುಂಬಾ ಆಕ್ಟಿವ್ ಅಲ್ಲಿ ಆಗಿದ್ದಾರೆ ಸ್ಕೂಲಲ್ಲಿ ಕೂಡ. ಸೊ ಅದೊಂದು ತುಂಬಾ ಖುಷಿಯ ವಿಷಯ ನಮ್ಗೆ. ಓಕೆ, ಅಂದ್ರೆ ಎಲ್ಲಾ ರೀತಿ ಈಗ ನಿಮ್ಮ ಜೊತೆಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ ಸರ್. ನಿಮ್ ಏನು ಕಲ್ಚರಲ್ ಸೆಲೆಬ್ರೇಷನ್ಸ್ ಇರ್ಬೋದು, ಮತ್ತೆ ಮೇನ್ಲಿ ನಮ್ಮ ಭಾಷೆ ಸರ್. ಅದು ನಾನು ಮೊದ್ಲು ಹೇಳಿದ್ದು ಅದೇ, ಡ್ಯಾಡಿ ಮಮ್ಮಿ ಇಲ್ಲ. ಓಕೆ, ತಂದೆ ತಾಯಿ. ಹೌದು, ಅದೇ ಕಂಟಿನ್ಯೂ ಆಗ್ಬೇಕು. ಅವನು ನಾನು ಹೇಳಿದನ್ನು ಮಾಡಿದಾನೆ, ಪಾಲಿಸ್ತಾ ಇದ್ದಾನೆ. ಓಕೆ, ಆಗ್ಲಿ ಸರ್, ಒಳ್ಳೇದಾಯ್ತು. ನನಗೆ ಮತ್ತೆ ನಿಮ್ಮ ಫ್ಯಾಮಿಲಿಯ ಕಾಂಬಿನೇಷನ್ ಇಟ್ಕೊಂಡು ನೀವು ಒಂದಷ್ಟು ಕಾಮಿಡಿಗಳನ್ನ ಮಾಡೋ ತುಣುಕುಗಳನ್ನ, ಸೊ ನನಗೆ ಅದನ್ನ ನೀವೇನಾದ್ರೂ ಇಲ್ವೊಂದು ತೋರ್ಸಕ್ಕಾಗತ್ತಾ ಸರ್? ಸ್ನೇಹಿತರೆ, ನನ್ನ ಈ ಎಪಿಸೋಡ್ ಅಲ್ಲಿ ಸುದರ್ಶನ್ ಹೆಗಡೆ ಅವರು ಅವರ ಧರ್ಮಪತ್ನಿ ಲಕ್ಷ್ಮಿಯವರ ಜೊತೆಗೆ ಸೇರಿ ಆ ಬ್ಯೂಟಿಫುಲ್ ಆಗಿರೋ ಒಂದು ಸ್ಕಿಟ್ ಅನ್ನು ನಮಗೆ ತೋರಿಸೋರಿದ್ದಾರೆ. ಇವರ ಸಂಬಂಧಿಕರದೊಂದು ಮದುವೆಗೆ ಇನ್ವಿಟೇಷನ್ ಬಂದಿದೆ. ಅದು ಇನ್ವಿಟೇಷನ್ ಕೊಡೋದು ಯಾವಾಗ? ಮದುವೆಗೆ 2 ದಿನ ಇರುವಾಗ ಕೊಡೋದು. ಆಮೇಲೆ ಹೇಳುದು, ನಾವು ಯಾವಾಗಲೂ ಹೇಳಿದ್ದೇವೆ ಬರ್ತಾಳ ನೋಡಿ ಇವಳು, ದೊಡ್ಡಸ್ತಿಕೆ ಇವಳಿಗೆ ಅಂತೆಲ್ಲ ಹೇಳುದು. ಆಮೇಲೆ ಮದುವೆ ಎಲ್ಲ ಇಡುವುದು ಯಾವಾಗ? ಇವರು ತುಂಬ ಸೆಕೆ ಇದ್ದು ನನ್ನ ಮೇಕಪ್ ಎಲ್ಲ ಇಳಿದು ಹೋಗಬೇಕು ಅಂತ ಟೈಮ್ ನೋಡಿ ಇವ್ರದ್ದು ಫಂಕ್ಷನ್ ಇರೋದು. ಹೀಗೆಲ್ಲ ಇವರು ಮಾಡಿದರೆ ನನಗೆ ಕಿರಿಕಿರಿ ಆಗ್ತದೆ, ನನಗೆ ಗಡಿಬಿಡಿ ಆಗ್ತದೆ. ನಾನು ಲಾಸ್ಟ್ ಮಿನಿಟ್ ಎಲ್ಲ ಹೊರಡಬೇಕು. ಅಯ್ಯೋ, ಈಗ ನೋಡಿದರೆ ಈ ಫೌಂಡೇಶನ್ ಮುಗ್ದು ಹೋಗಿದೆ. ನಾನು ಈಗ ಮುಖಕ್ಕೆ ಏನು ಹಾಕಬೇಕು? ಏನು ಹಾಕಬೇಕು ಈ ಮುಖಕ್ಕೆ? ಬೀಗ. ಏನು ಹೇಳ್ತಾ ಇದ್ದೀರಿ? ಏನಿಲ್ಲ ಮಾರೈದಿ, ಇದು ಬೀಗ ಹಾಳಾಗಿದೆ, ಇದು ಹೊಸ್ತು ತರಬೇಕಲ್ವಾ, ಹಾಗೂ ಹೋಗಿ ನಿನ್ನ ಫೌಂಡೇಶನ್ ಕೂಡ ತೊಂದರೆ ಆಯ್ತು ಅಂತ ಹೇಳಿದ್ದು ಅಷ್ಟೇ. ಈ ಮನುಷ್ಯ ಯಾವಾಗ ಸೀರಿಯಸ್ ಆಗಿ ಮಾತಾಡ್ತಾರೆ, ಯಾವಾಗ ಟಾಂಟ್ ಕೊಡ್ತಾರೆ ನನಗೆ ಗೊತ್ತೇ ಆಗೋದಿಲ್ಲ. ಇಡೀ ಜೀವನ ಹೀಗೆಯೇ ನಡೆದೋಯ್ತು, ಸಾಕಾಯ್ತು ನನಗೆ. ಅಯ್ಯಬ್ಬ, ನಾನಂಥದ್ದು ಏನು ಹೇಳಿದೆ? ಇವಳಿಗೆ ಫೌಂಡೇಶನ್ ಅಂತೆ, ಫೌಂಡೇಶನ್ 2 ಫೌಂಡೇಶನ್ ಇಂದ 5 ಬಿಲ್ಡಿಂಗ್ ಫಿನಿಶ್ ಮಾಡಿ ಬರ್ತೇನೆ ನಾನು. ಅಷ್ಟು ಫೌಂಡೇಶನ್ ಇವಳಿಗೆ ಬೇಕು. ಏನೇ ಆಗಲಿ ಈ ಬೀಗ ನನ್ನನ್ನು ಉಳಿಸಿತ್ತು ಇವತ್ತು. ಸರ್, ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಏರುಪೇರುಗಳು, ತುಂಬಾ ರೀತಿಯ ಸುಖ ದುಃಖ, ಇಂಥ ಎಲ್ಲ ಇನ್ಸಿಡೆಂಟ್ಸು ಎಲ್ರಿಗೂ ಇದ್ದಂಗೆ ನಿಮಗೂ ಇರುತ್ತೆ. ಸೊ ಏನಾದರೂ ಇನ್ಸಿಡೆಂಟ್ಸ್ ಅಂಥದನ್ನ ರಿಯಲಿ ಇಫ್ ಯು ವಾಂಟ್ ಟು ರೀಕಾಲ್, ಆ ಥರ ಯಾವ್ದಾದ್ರು ನೆನಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದರೂ ಇನ್ಸಿಡೆಂಟ್ ಆಗಿದೆ, ಬಟ್ ಅದು ಬೇಡ. ದುಃಖದ ಬೇಡ ಸರ್, ಅಥವಾ ಖುಷಿಯ ವಿಚಾರ? ಖುಷಿಯ ವಿಚಾರ ಹೇಳಿದ್ರೆ ಅದೇ, ನಾವು ಮುಂದೆ ಹೋದ ಕೂಡಲೇ ಏನಾದರೂ ಅಸೋಸಿಯೇಷನ್ ಮಾಡುವ, ಹಾಗೆ ಮಾಡುವ, ಹೀಗೆ ಮಾಡುವ ಅಂತ ಹೇಳಿದ್ರೆ ನನಗೆ ಸಪೋರ್ಟ್ ಇಮಿಡಿಯೇಟ್ಲಿ ಬರ್ತದೆ. ಅದೊಂದು ಅಂದರೆ ಉಮೇದುವಾರರು ಜಾಸ್ತಿ ಇದ್ದಾರೆ ಅಲ್ಲಿ. ಓಕೆ, ನಾವು ಮಾಡುವ ಅಂತ ಹೇಳ್ತಾರೆ. ಹಾಗೆ ಆಕೆ ಬೇಡ ನೋಡುವ ಹೇಳಿದ್ರೆ ಆಗುದಿಲ್ಲ, ನೀವು ಏನಂತ ಹೇಳಬೇಕು, ಡಿಸೈಡ್ ಆಗ್ಬೇಕಂತೆ.
ಇಲ್ಲಾಂದ್ರೆ ನಾವು ಬೇರೆ ನೋಡ್ಬೇಕಾಗ್ತದೆ ಅಂತ. ಬ್ಲಡ್ ಡೊನೇಷನ್ ಅದೆಲ್ಲ ನಾವು ಮಾಡ್ತಾ ಇದ್ದೇವೆ ಅಲ್ಲಿ. ಓಕೆ ಓಕೆ. ಸೊ ನೀವು ಅಂದ್ಕೊಂಡದ್ದು ಎಲ್ಲವೂ ಆಗತ್ತೆ ಹಂಗಿದ್ರೆ. ದೇವರ ಕೃಪೆ. ನಾನು ಮಾಡುದು, ಅವರು ಅವರ ತಲೆ ಮೇಲೆ ಕೂಡಿಸಿ ಮಾಡಿಸ್ತಾರೆ. ನಮ್ದು ಇದರಲ್ಲಿ ಏನಿಲ್ಲ, ಬಟ್ ಏನೋ ನಡೀತಾ ಉಂಟು. ಓಕೆ ಓಕೆ. ಸಣ್ಣ ಸಣ್ಣ ಪುಟ್ಟ ಕೆಲಸ ನಾವು ಮಾಡೋದು, ಸಣ್ಣ ಸಣ್ಣ ಪುಟ್ಟ ಕೆಲಸ, ಅದರಲ್ಲೇ ನಮಗೆ ಖುಷಿ ಉಂಟು. ಆಗ್ಲಿ ಸರ್ ಆಗ್ಲಿ. ಅಂದ್ರೆ ಮನುಷ್ಯನಿಗೆ ಯಾವತ್ತು ಕೊನೆ ಆಸೆಗಳು ಕೊನೆ ಅಂತ ಹೇಳೋದು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಇದ್ದೇ ಇರತ್ತೆ ಏನಾದ್ರೂ ಒಂದು, ಇದಾಯ್ತಾ ಇನ್ನೊಂದೇನೋ, ಇದಾಯ್ತಾ ಇನ್ನೊಂದೇನೋ, ಅದಕ್ಕೆ ಎಂಡೇ ಇಲ್ಲ. ಸೊ ಸುದರ್ಶನ್ ಹೆಗಡೆ ಅವರ ಮನಸ್ಸಿನಲ್ಲಿ ಏನಿದೆ ಸರ್ ಮುಂದೆ? ಇನ್ನೇನಾದ್ರೂ ಮಾಡಬೇಕು ನಾನು, ಅಥವಾ ಯೋಜನೆಗಳು, ಅಥವಾ ಇನ್ನೇನಾದ್ರೂ ಆಗಬೇಕಿದೆ, ನಾನು ಅಂದ್ಕೊಂಡಿದ್ದೆ ಇನ್ನೂ ಆಗಿಲ್ಲ ಅನ್ನೋಂಥದ್ದು? ನಾನು ಮಾಡಿದ್ದು ಕಮ್ಮಿ, ಇಷ್ಟವರೆಗೆ ಏನದ್ದು ಮಾಡಿದ್ದು ಕಮ್ಮಿ. ಆದರೆ ನನಗೆ ಊರಿನಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ನನಗೊಂದು ಕನಸುಂಟು. ಊರಿನಲ್ಲಿ ಫಸ್ಟ್ ಹೋದ ಕೂಡಲೇ ಒಂದು ದೊಡ್ಡ ಮನೆ, ಇಷ್ಟು ಒಂದೊಂದು ನಮ್ಮ ಫ್ಯಾಮಿಲಿಗೆ ಆರಾಮವಾಗಿ ನಿಲ್ಲಿಕ್ಕೆ ಒಂದು ಮನೆ, ಒಂದು ಜಾಗ, ತೋಟ, ಕೃಷಿ. ಆ ಟೈಮಲ್ಲಿ ಅದೇ ಮಾಡಬೇಕು. ರಿಟೈರ್ಮೆಂಟ್ ಅಲ್ಲಿ ನಮಗೆ ಖುಷಿ ಆಗ್ತದೆ, ಮನಸ್ಸಿಗೆ ಒಂದು ಶಾಂತಿ ಸಿಗ್ತದೆ. ಕಾಮ್ ಆ್ಯಂಡ್ ಕ್ವೈಟ್ ಲೈಫ್. ಹಾಗೆ ಮತ್ತೆ ನಮ್ಮಿಂದ ಏನು ಕೊಡ್ಲಿಕ್ಕೆ ಆಗ್ತದೆ, ಸಮಾಜ ಸೇವೆಯಾಗಲಿ, ಶೈಕ್ಷಣಿಕವಾಗಲಿ, ಧಾರ್ಮಿಕವಾಗಲಿ, ಯಾವುದಾಗ್ಲಿ, ನಮ್ಗೆ ಆ ಟೈಮಲ್ಲಿ ಕೊಡ್ಲಿಕ್ಕೆ ಏನಾಗ್ತದೆ ಆ ಒಂದು ಪ್ಲಾನ್ ಉಂಟು. ಆ ಸೇವೆಯನ್ನು ಕಂಟಿನ್ಯೂ ಮಾಡಿ ಹೋಗ್ಬೇಕು. ಓಕೆ, ವೆರಿ ನೈಸ್ ಸರ್. ಅದ್ರ ನಂಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ, ಆಫ್ಟರ್ ಮೈ ರಿಟೈರ್ಮೆಂಟ್ ಅಂತಿದ್ದೀರಲ್ವಾ, ನಿಮ್ ಬ್ರದರ್ ನಡೆಸ್ತಾ ಇರುವಂತ ಸಂಸ್ಥೆ ಅಲ್ವಾ? ಸೊ ಹಂಗಿದ್ರೆ ಅಲ್ಲಿ ರಿಟೈರ್ಮೆಂಟ್ ಇದೆಯಾ? ರಿಟೈರ್ಮೆಂಟ್ ಹೇಳಿ ಇಲ್ಲ, ಬಟ್ ಒಂದು ಏಜ್ ಲಿಮಿಟ್ ಇರ್ತದೆ. ಸೊ ಅಂದ್ರೆ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಇಂಡಿಯಾ, ಹೌದಲ್ವಾ? ಅಲ್ಲ ಅಂದ್ರೆ ಅದು ಇದೆಯಾ ಪ್ಲಾನ್ ಅಂತ ನನಗೆ. ಯಾಕಂದ್ರೆ ಈಗಲ್ಲ ವಾಟ್ ಎವರ್ ವೆನ್ ಎವರ್ ವಿ ಹ್ಯಾವ್ ಟು. ಅಲ್ಲ, ಯಾಕೆ ಇದನ್ನ ಕೇಳ್ತಿದೀನಿ ಅಂದ್ರೆ ಸರ್, ತುಂಬಾ ಜನ ಹೊರದೇಶಕ್ಕೆ ಹೋದವರು ಅಲ್ಲಿಯ ವಾತಾವರಣಕ್ಕೆ ಎಲ್ಲದೂ ಸೆಟ್ಲ್ ಆದ್ಮೇಲೆ ಮಾಡ್ತಾರೆ, ಬಟ್ ಯಾರು ಬರಕ್ ಇಷ್ಟಪಡಲ್ವಲ್ಲ, ಅದಕ್ಕೆ ಕೇಳಿದೆ. ಬಟ್ ನನ್ಗೆ ನಮ್ಮ ಪ್ರಾಪರ್ಟಿ ನಮ್ಮ ಊರಲ್ಲೇ. ಸೊ ಅಂದ್ರೆ ಮತ್ತೆ ಮರಳಿ ಗೂಡಿಗೆ ಅಂತ ಇದೆ. ವೆರಿ ನೈಸ್ ಸರ್, ವೆರಿ ನೈಸ್. ಆಗ್ಲಿ ಸರ್. ಅಂದ್ರೆ ನಿಮಗೆ ಅಂದ್ಕೊಂಡದ್ದೆಲ್ಲವೂ ಭಗವಂತ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿ ಅದು ಆಗೋ ರೀತಿನಲ್ಲಿ ಮಾಡ್ತಾ ಅನುಗ್ರಹ ನೀಡ್ತಾನೆ ಬಂದಿದ್ದಾರೆ. ಸೊ ನೀವು ಮುಂದೆ ಏನ್ ಅನ್ಕೊಂಡಿದ್ದೀರಾ ಅದು ಕೂಡ ಆಗಬೇಕು ಅನ್ನೋದು ನನ್ನ ಉದ್ದೇಶಗಳು. ನಾವು ಈ ಎಪಿಸೋಡಿಂದ ಅದನ್ನೇ ನಿಮಗೆ ಶುಭ ಕೋರ್ತೀವಿ ಸರ್. ಆಗ್ಲೇ ಮಾತಾಡ್ತಾ ನೀವು ಯಕ್ಷಗಾನದ ಪ್ರೋತ್ಸಾಹದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ನೀವು ತುಂಬಾ ಮೇಳಗಳನ್ನ ಕರೆಸೋದಾಗ್ಲಿ ಆ ಥರದ್ದೆಲ್ಲ, ಆಮೇಲೆ ಬಾಲ್ಯದಿಂದಲೂ ಕೂಡ ನೀವು ತಾಳಮದ್ದಲೆ ಅದೆಲ್ಲ ನಡಿಬೇಕಾದ್ರೆ ಹೋಗ್ತಾ ಇದ್ದಂತ. ನಿಮಗೆ ಯಾವತ್ತು ಅನ್ಸ್ಲಿಲ್ವಾ ಸರ್, ಬಣ್ಣ ಹಚ್ಬೇಕು ಆ ಮುಖಾಂತರ ಅಂತ, ವೇಷ ಹಾಕ್ಬೇಕು ಅಂತ? ಯಕ್ಷಗಾನದಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ನಾನು ಇದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಅದ್ರ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ, ಬಟ್ ಆ ಕುಣಿತ ಎಲ್ಲ ನನಗೆ ಇಲ್ಲ, ತುಂಬಾ ಕಷ್ಟ ಆಗ್ತದೆ. ಒಬ್ಬ ಕಲಾ ರಸಿಕನಾಗಿ, ಅಷ್ಟೇ, ಕಲಾ ಪೋಷಕನಾಗಿ ಅಭಿವೃದ್ಧಿಗೆ ಏನಾಗ್ಬೇಕು ಅದು ಮಾಡ್ತೇನೆ. ಕುಣಿತ ಎಲ್ಲ ನಂಗೆ ತುಂಬಾ ಕಷ್ಟ ಉಂಟು. ಸೊ ಅದು ಪ್ರಾಕ್ಟೀಸಿಗೆ ಹೋಗ್ಬೇಕು, ನಮಗೆ ಟೈಮ್ ಸೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಇದರದ್ದು ಕೂಡ ಕ್ಲಾಸ್ ನಡೀತಾ ಉಂಟು ದುಬೈಯಲ್ಲಿ. ಹೌದಾ? ಹೌದು, ಯಕ್ಷಗಾನ ಅಭಿವೃದ್ಧಿ ಕೇಂದ್ರ ಹಾಗೆ ಎಲ್ಲ ಸಣ್ಣ ಸಣ್ಣ ಮಾಡಿ. ಹೌದು, ಅದೇವಿ ಮಹಾತ್ಮ ಹೇಳಿದ. ಅಲ್ಲಿ ಕೆಲವರು ಅಲ್ಲಿಯ ಕಲಾವಿದರು, ಕೆಲವರು ಹೊರ ದೇಶದಿಂದ, ನಮ್ಮ ಭಾರತದಿಂದ ತರಿಸ್ತಾರೆ. ಅಲ್ಲಿಯೂ ಕಲಿಸ್ತಾರೆ ಹಾಗಿದ್ರೆ? ಹೌದೌದು, ವಾರಕ್ಕೊಮ್ಮೆ ಏನೋ ಉಂಟು, ಸಂಡೇ ಏನೋ ಮಾಡ್ತಾರೆ. ಬಟ್ ಅಲ್ಲಿಯ ಮಕ್ಕಳು ಮತ್ತೆ ನಮ್ಮ ಭಾರತದಿಂದ ಬಂದ ಕಲಾವಿದರು, ಅತಿಥಿ ಕಲಾವಿದರು ಒಗ್ಗೂಡುವಿಕೆಯಿಂದ ಅದ್ದೂರಿಯಾಗಿ ನಡೆಯುತ್ತೆ. ನೀವು ನಿರೂಪಕರಾಗಿ ತುಂಬಾ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀರಾ ಅಲ್ಲಿ. ಸೊ ಹಂಗಾಗಿ ನಾನು ನಿಮ್ಗೆ ಒಂದು ಟಾಸ್ಕ್ ಕೊಡ್ತೀನಿ ಸರ್ ಇವಾಗ. ಅಯ್ಯೋ ಹೆದರ್ಕೊಳ್ಳೋ ಅಂತ ಟಾಸ್ಕ್ ಅಲ್ಲ ಸರ್. ಇವಾಗ ಈಗ ಸಾಮಾನ್ಯವಾಗಿ ನನ್ನ ಎಪಿಸೋಡಲ್ಲಿ ನಂದೇ ಓಪನಿಂಗ್ ಇರುತ್ತೆ, ನಾನೇ ನಿರೂಪಕ ಆಗಿರೋದ್ರಿಂದ ನಾನೇ ಮಾತಾಡ್ತೀನಿ, ಹೇಳ್ತೀನಿ ಎಲ್ಲ. ಸೊ ಈಗ ಈ ಎಪಿಸೋಡ್ ನಲ್ಲಿ ನಾನ್ ಗೆಸ್ಟ್, ನೀವು ಹೋಸ್ಟ್ ಅಂದ್ರೆ ಆಂಕರ್ ಆದ್ರೆ ನೀವು ಹೇಗೆ ಈ ಕಾರ್ಯಕ್ರಮ ಶುರು ಮಾಡ್ಕೊಡ್ತೀರಾ? ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡೋದು ಹೇಗೆ? ಹೌದು ಸರ್. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಅತಿಥಿ ಅಂದರೆ ದೊಡ್ಡ ದೊಡ್ಡ ಪ್ರತಿಭಾನ್ವಿತ ಕಲಾವಿದರು, ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಸಂದರ್ಶನ ನೋಡಿದ್ದೇನೆ ನಾನು. ಆದರೆ ಇಲ್ಲಿ ಏನು ಸ್ಪೆಷಲ್ ಹೇಳಿದರೆ, ತೆರೆಮರೆಯಲ್ಲಿ ಅಂದರೆ ಯಾವುದೇ ಪ್ರಚಾರ ಬಯಸದೆ ತಮ್ಮಷ್ಟಕ್ಕೆ ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ, ಧಾರ್ಮಿಕವಾಗಲಿ ಸೇವೆ ಮಾಡುವವರು ತುಂಬ ಜನರಿದ್ದಾರೆ. ಅವರನ್ನು ಹುಡುಕಿ ಅವರ ಸಾಧನೆಗಳನ್ನು ಗುರುತಿಸಿ ಅವರೊಂದಿಗೆ ಸಂದರ್ಶನ ಮಾಡಿಕೊಡುವಂತಹ ಸೀನು ಜೊತೆ ಸಂಮಾತು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ನಮ್ಮೊಂದಿಗೆ ಅತ್ಯುತ್ತಮ ಸಂದರ್ಶನ ಮಾಡಿದ್ದಾರೆ ಸೀನು. ಅವರ ಯೂಟ್ಯೂಬ್ ಚಾನಲ್ ಆದಂತಹ ಕಲಾದೇಗುಲ ಸ್ಟುಡಿಯೋ, ಇದನ್ನು ತಪ್ಪದೆ ವೀಕ್ಷಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ.
ವಾವ್, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೇನೆ, ಇಲ್ಲ ಇಟ್ಸ್ ತಪ್ಪಿದ್ರೆ ನೈಸ್. ಕ್ಷಮಿಸಿ. ಇಲ್ಲ ಇಲ್ಲ, ಅಯ್ಯೋ ಸರ್, ಚಂದ ಇತ್ತು, ಚೆನ್ನಾಗಿತ್ತು. ಸೊ ನನಗೆ ಮತ್ತೊಮ್ಮೆ ಬಹಳ ಖುಷಿ ಆಗ್ತಾ ಇದೆ ಸರ್. ನಿಮ್ಮ ಏನೆಲ್ಲ ಮುಂದಿನ ಕನಸುಗಳಿದೆ, ಆ ಕನಸುಗಳೆಲ್ಲ ನೆನಸಾಗೋದ್ರ ಜೊತೆಗೆ ಇನ್ನೊಂದಷ್ಟು ನಮ್ಮ ಸಂಸ್ಕೃತಿಯ ಪ್ರಚಾರಕರಾಗಿ ನೀವು ಮಾಡೋ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಆಗಲಿ, ಮತ್ತೆ ಇನ್ನೊಂದಷ್ಟು ಜನ ಕಲಾವಿದರಿಗೆ ಬೇರೆ ಬೇರೆ ರೀತಿಯಾದಂಥ ನಿಮ್ಮ ಕೈಲಾದಂಥ ಸೇವೆಗಳನ್ನು ನೀವೇನು ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಜಾಸ್ತಿ ಆಗಲಿ. ಇನ್ನು ಹೊಸ ಕಲಾವಿದರು ಮೂಡಿ ಬರ್ಲಿ, ನಮ್ಮ Yes. ಜೊತೆಗೆ ಸೇರ್ಲಿ Yes. ಅಂತ ನಾನು ದೇವ್ರ ಹತ್ರ ಕೇಳ್ತೇನೆ. ಎಂಡ್ ಮಾಡೋ ಅಷ್ಟರಲ್ಲಿ ನಾನು ಮತ್ತೆ ಅಶೋಕ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಸರ್, ನೀವು ದುಬೈಯಲ್ಲಿ ಇದ್ಕೊಂಡೆ ಈ ಎಪಿಸೋಡ್ ನೋಡ್ತಾ ಇರಿ ನೀವು. ಆ್ಯಂಡ್ ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಯು ಆರ್ ಎ ವೆರಿ ನೈಸ್ ಪರ್ಸನ್. ಒಳ್ಳೊಳ್ಳೆ ವ್ಯಕ್ತಿಗಳನ್ನ, ಒಳ್ಳೊಳ್ಳೆ ಸಾಧನೆ ಮಾಡಿದವ್ರನ್ನ, ಎಲೆಮೆರೆಕಾಯಿ ಅಂತಿರೋರ್ನ ನೀವು ನನಗೆ ಹೇಳಿ ನಿಮ್ಮ ಎಪಿಸೋಡ್ಗಳಲ್ಲಿ ಮಾಡಿ ಅಂತ ಹೇಳಿ ರೆಫರ್ ಮಾಡ್ತಾ ಇದ್ದೀರಲ್ಲ. ಸೊ ನೀವು ಹಾಗೆ ಸುದರ್ಶನ್ ಹೆಗಡೆ ಸರ್ನು ಕೂಡ ರೆಫರ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಆದಷ್ಟು ಬೇಗ ನೀವು ನನ್ನ ಎಪಿಸೋಡಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಸೀನು ಜೊತೆ ಸಂಮಾತು ಈ ಸ್ಪೆಷಲ್ ಎಪಿಸೋಡ್ನ ನಾನು ಮುಗಿಸುವಂಥ ಸಮಯ ಆಗಿದೆ. ಸೊ ಅದರ ಜೊತೆಗೆ ನನಗೇನು ಖುಷಿ ಅಂತ ಹೇಳಿದ್ರೆ, ದೂರದ ದುಬೈನಲ್ಲಿದ್ದರೂ ಕೂಡ ದುಬೈನ ವಿಚಾರಗಳನ್ನು ತಗೊಂಡು ಬೆಂಗಳೂರಿಗೆ ಬಂದು ನನ್ನ ಜೊತೆಗೆ ಈ ಎಪಿಸೋಡ್ನಲ್ಲಿ ಕೂತ್ಕೊಂಡಿದ್ರಿಂದ ಎಲ್ಲರ ಪರವಾಗಿ ನಾನೊಂದು ಥ್ಯಾಂಕ್ಸ್ ಹೇಳಬೇಕಾಗಿದೆ. ನನ್ನ ಇಡೀ ಟೀಮ್ ಪರವಾಗಿ ಹಾಗೆ ನಮ್ಮ ವೀಕ್ಷಕರ ಪರವಾಗಿ ನಾನೊಂದು ಥ್ಯಾಂಕ್ಸ್ ಹೇಳುವಂಥ ಸಂದರ್ಭ. ಸುದರ್ಶನ್ ಹೆಗಡೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ಕೊಟ್ಟು ನನ್ನ ಎಪಿಸೋಡ್ನಲ್ಲಿ ಕೂತ್ಕೊಂಡು ನನ್ನೊಟ್ಟಿಗೆ ಮಾತನಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಧನ್ಯವಾದಗಳು. ನನಗೆ ನಿಮ್ಮನ್ನು ಭೇಟಿಯಾಗುವ ಅವಕಾಶ ಹಾಗೂ ನನ್ನನ್ನು ಸಂದರ್ಶಿಸುವ ಒಂದು ನೀವು ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಸೀನು ಜೊತೆ ಸಂಮಾತು ಈ ವಿಶೇಷವಾದಂಥ ಸಂಚಿಕೆ ಖಂಡಿತ ನಿಮಗೆ ಇನ್ಸ್ಪೈರ್ ಮಾಡಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನನ್ನ ಎಪಿಸೋಡ್ನಲ್ಲಿ ಕೂತ್ಕೊಳ್ಳುವಂಥ ಅತಿಥಿ ಯಾವತ್ತೂ ಕೂಡ ಅವ್ರದೇ ಆದಂಥ ವಿಶೇಷತೆಯಲ್ಲಿ ಗುರುತಿಸ್ಕೊಳ್ತಾರೆ. ಅದಲ್ಲದೆ ನಮ್ಮ ಈ ನೆಲದ ಸೊಗಡನ್ನು, ಭಾಷೆ, ಸಂಸ್ಕೃತಿಯನ್ನು ಎಂದೂ ಕೂಡ ಮರಿದೆ ಅದನ್ನು ಜೋಪಾನ ಮಾಡುವ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಿದ್ದು. ದೂರದ ದುಬೈನಲ್ಲಿದ್ದರೂ ಕೂಡ ಆ ಎಲ್ಲವನ್ನು ಕೂಡ ಜವಾಬ್ದಾರಿಯಿಂದ ಮುಂದುವರಿಸ್ತಾ ಇದ್ದಾರೆ. ಸಮಾಜಮುಖಿಯ ಕೆಲಸ, ಧಾರ್ಮಿಕವಾದಂಥ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಅಂಥದ್ದೊಂದಷ್ಟು ಇನ್ಸ್ಪಿರೇಷನ್ ಆಗಬೇಕು ಅನ್ನೋದೇ ನನ್ನ ಈ ಸಂಚಿಕೆಯ ಉದ್ದೇಶ. ಹಾಗಾಗಿ ನಾವು ಎಲ್ಲೇ ಇದ್ರೂ, ಹೇಗೆ ಇದ್ರೂ ಮರೆಯೋದು ಬೇಡ ನಮ್ಮ ಈ ಸಂಸ್ಕೃತಿಯನ್ನ, ಈ ಭಾಷೆಯನ್ನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆದರೆ ಮತ್ತಷ್ಟು ವಿಶೇಷ ಸಂಚಿಕೆಯ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೀವು ಸದಾ ನನ್ನ ಬೇರೆ ಬೇರೆ ಎಪಿಸೋಡ್ನ ಯೂಟ್ಯೂಬ್ನಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ಜನಕ್ಕೆ ಅದನ್ನು ಹಂಚಿ ಅಂತಲೂ ಕೂಡ ತಿಳಿಸ್ತಾ ಮುಗಿಸೋಣ ಸಂಚಿಕೆ. ನಮಸ್ಕಾರ.